ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾ ದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನ ಆಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರೇ ಹಾಗೂ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಆ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಧರ್ಮಾಧಾರ ಎನ್ನುವಂತಹ ನಾಮವನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಅಲ್ಲಿ ದೇವಿಯಲ್ಲಿ ಧರ್ಮ ಪ್ರತಿಷ್ಠಿತವಾಗಿದೆಯೋ ಅಥವಾ ಧರ್ಮದಲ್ಲಿಯೇ ದೇವಿ ನೆಲೆಗೊಂಡಿದ್ದಾಳೋ ಎನ್ನುವಂತಹ ಪ್ರಶ್ನೆಯನ್ನು ಎತ್ತಿಕೊಂಡು, ಇಲ್ಲ, ದೇವಿಯಲ್ಲಿಯೇ ಧರ್ಮ ಅನ್ನೋದು ಉಂಟು, ಧರ್ಮಕ್ಕೆ ಆಧಾರಳು ದೇವಿಯೇ ಎನ್ನುವಂತಹ ಒಂದು ವಿಚಾರವನ್ನು ತಿಳಿಸಿದ್ದನ್ನು ನಾವು ನೋಡಿದ್ದೇವೆ. ಮುಂದಿನ ನಾಮ ಧನಾಧ್ಯಕ್ಷ ಅಂತ. ಧನಾಧ್ಯಕ್ಷ ಅಂದರೆ ಧನ ಮಹಾಪ್ರಾಣ ಹೇಳಬೇಕು, ಅಲ್ಪ ಪ್ರಾಣ ಅಲ್ಲ. ಧನ ಅಂದರೆ ದುಡ್ಡು. ದುಡ್ಡು ಅಂದರೆ ಸಂಪತ್ತು. ನಾನು ಯಾಕೆ ಸಂಪತ್ತು ಅಂತ ಹೇಳ್ತೇನೆ ಅಂದರೆ, ದುಡ್ಡು ಅಂತ ತಕ್ಷಣ ಕೆಲವು ಜನರಿಗೆ ಕರೆನ್ಸಿ ಇದಿಷ್ಟೇ ಮನಸ್ಸಿಗೆ ಬರ್ತದೆ. ಅದು ದುಡ್ಡು. ಆದರೆ ಧನದ ಸ್ವರೂಪ ಅದಿಷ್ಟೇ ಅಲ್ಲ. ಆ ಧನದ ಸ್ವರೂಪದಲ್ಲಿ ಅಂದರೆ ಸಂಪತ್ತಿನ ಸ್ವರೂಪದಲ್ಲಿ ಧನ ಒಂದು ಏಕದೇಶ ಅಷ್ಟೇ. ಮನೆ ಇರ್ಬೋದು, ಭೂಮಿ ಇರಬಹುದು, ಪಶು ಸಂಪತ್ತಿರಬಹುದು, ಮತ್ತು ಬಂಗಾರ ಇರಬಹುದು, ವಜ್ರ ಒಡವೆ ಏನೆಲ್ಲ ಹೇಳ್ತೇವಲ್ಲ, ಇವೆಲ್ಲ ಅಂದರೆ ಅರ್ಥಸ್ವರೂಪವಾದ ಎಲ್ಲವುಗಳು ಸಹ ಅವು ಸಂಪತ್ತು. ಅಂತಹ ಸಂಪತ್ತಿನ ಇನ್ನೊಂದು ಹೆಸರು ಧನ. ಅಂತಹ ಧನಕ್ಕೆ ಅವಳು ಅಧ್ಯಕ್ಷಳು. ಅಧ್ಯಕ್ಷ ಅನ್ನೋದಕ್ಕೆ ಅರ್ಥ ಸ್ವಾಮಿನಿ, ಒಡತಿ ಅಂತ ಅರ್ಥ. ತಾತ್ಪರ್ಯ ಏನು ಹೇಳ್ದಂಗಾಯಿತು ಅಂದರೆ ಸಂಪತ್ತಿನ ಒಡತಿ ಜಗನ್ಮಾತೆ ಅಂತ. ಧನಸ್ಯ ಅಧ್ಯಕ್ಷ ಸ್ವಾಮಿನಿ ಅಂತ ಈ ನಾಮದ ವಿವರಣೆ ಆಯಿತು. ಅವಳು ಧನದ ಸ್ವಾಮಿನಿ, ಒಪ್ಕೊಬಿಡೋಣ. ಅವಳಷ್ಟೇ ಸ್ವಾಮಿನಿ ಅಲ್ಲ, ಆಕೆಯನ್ನು ಆರಾಧಿಸಿ ಧನಾಧಿಪತಿಯಾದವನು ನಮ್ಮ ಇತಿಹಾಸದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಅವನೇ ಕುಬೇರ. ಅಂದರೆ ಆ ಕಾಲದ ಅರ್ಥ ಸಚಿವ ಅವನು, ಫೈನಾನ್ಷಿಯಲ್ ಮಿನಿಸ್ಟರ್ ಅವನು. ಆ ರೂಪದಲ್ಲಿ ಇರುವವಳಾದ್ದರಿಂದಲೂ ಸಹ ಅವಳು ಧನಾಧ್ಯಕ್ಷ ಅಂತ. ಯಾಕೆ ಅಂದರೆ ಒಂದು ಮಾತುಂಟು ಶಾಸ್ತ್ರದಲ್ಲಿ. ಏನು ಮಾತು ಅಂದರೆ ಉಪಾಸ್ಯ ಉಪಾಸಕಯೋ ಅಭೇದ ಅಂತ. ದೇವಿಯನ್ನು ಕುರಿತು ಉಪಾಸನೆ ಮಾಡಿದವನು ಕುಬೇರ, ಅವನು ಉಪಾಸಕ. ಅವನಿಂದ ಉಪಾಸ್ಯಳಾದವಳು ದೇವಿ. ಹಾಗಾಗಿ ಕುಬೇರನಿಗೂ ದೇವಿಗೂ ಈ ವಿಷಯದಲ್ಲಿ ಭೇದ ಎನ್ನುವುದು ಇಲ್ಲ. ಉಪಾಸಕಯೋ
ಅಭೇದ ಎನ್ನುವ ಹಾಗೆ. ಹೀಗೆ ಈ ಹಿನ್ನೆಲೆಯಲ್ಲಿ ಉಪಾಸ್ಯಳಾದಂಥ ದೇವಿ ಉಪಾಸಕನಾದಂಥ ಕುಬೇರನ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಧನಾಧ್ಯಕ್ಷ ಅಂತ. ವಾಸ್ತವಿಕ ಅವನು ಧನಾಧ್ಯಕ್ಷ, ಆದರೆ ಅವನಿಗೂ ಸಹ ಮೂಲವನ್ನು ಒದಗಿಸುವವಳು ದೇವಿಯೇ ಆದ್ದರಿಂದ ಅವಳು ನಿಜಾರ್ಥದಲ್ಲಿ ಧನಾಧ್ಯಕ್ಷಳು ಅಂತ. ಹಾಗಿದ್ದರೆ ಈ ಉಪಾಸಕ ಅಂದರೆ ಜಗನ್ಮಾತೆಯನ್ನು ಉಪಾಸಿಸಿದವರು ನಮ್ಮಲ್ಲಿ ಪ್ರಸಿದ್ಧವಾಗಿ 13 ಜನ ಇದ್ದಾರೆ. ಆ 13 ಜನರಲ್ಲಿ ಕುಬೇರ ಒಬ್ಬ. ಅವನೊಬ್ಬರೇ ಅಂತಲ್ಲ, ಯಾರ್ಯಾರು ಅಂದರೆ ಜಗನ್ಮಾತೆಯನ್ನು ಅತ್ಯಂತ ಸನಿಹದಿಂದ ಉಪಾಸಿಸಿದವರು. ಇತಿಹಾಸ ಉಲ್ಲೇಖ ಮಾಡುವ ಹಾಗೆ ಇವತ್ತು ಅದಕ್ಕೆ ಹೊರತಾಗಿ ಬೇಕಷ್ಟು ಜನ ಇದ್ದಾರೆ, ಅದಾಮೇಲಿನ ವಿಚಾರ. ಯಾರ್ಯಾರು ಹಾಗಿದ್ದರೆ ಅಂದರೆ ನಮ್ಮ ಪುರಾಣ ಕಾಲದಲ್ಲಿ ಇದ್ದವರು ಮನು ಮಹರ್ಷಿ ಅಂತ ನಾವು ಹೇಳ್ತೇವಲ್ಲ, ಅವನು ಒಬ್ಬ. ಅದಾದ ಮೇಲೆ ಚಂದ್ರನೂ ಸಹ ಜಗನ್ಮಾತೆಯ ಉಪಾಸಕ. ಅದಾದ ಮೇಲೆ ಕುಬೇರ, ಮೂರನೆಯವನು ಕುಬೇರ. ಮತ್ತು ಮನ್ಮಥ, ವಿಷ್ಣುವಿನ ಮಗನಾದಂಥ ಮನ್ಮಥ ಜಗನ್ಮಾತೆಯನ್ನು ಉಪಾಸಿಸಿಯೇ ತನಗೆ ಚಲುವನ್ನು ಪಡೆದುಕೊಂಡಂತೆ. ಯಾಕೆಂದರೆ ಒಬ್ಬೊಬ್ಬರು ಉಪಾಸನೆ ಹಿಂದೆ ಒಂದೊಂದು ಉದ್ದೇಶ ಇರ್ತದೆಯಲ್ಲ, ಹಾಗೆ ಅದಕ್ಕೋಸ್ಕರ ಎಷ್ಟು ಮಟ್ಟಿಗೆ ಕೇಳಿದರೆ ರತಿನೇನ ಲೇಹ್ಯೇನ ವಪುಷ, ಅವನ ಹೆಂಡತಿಯ ಅಂತ ರತಿ ಅವನ ಸೌಂದರ್ಯವನ್ನು ಕಣ್ಣಿನಿಂದ ಆಸ್ವಾದನೆ ಮಾಡಿದ್ದನ್ನು ಸಾಲದೆ ತನ್ನ ನಾಲಿಗೆಯಿಂದ ನೆಕ್ಕಿ ಆಸ್ವಾದನೆ ಮಾಡ್ತಾಳೋ ಎನ್ನುವಷ್ಟರ ಮಟ್ಟಿಗೆ ಅವನು ಸುಂದರನಾಗಿದ್ದ. ಲೇಹ್ಯ ಅಂದರೆ ನೆಕ್ಕೋದು ಅಂತ ಸಂಸ್ಥೆಯಲ್ಲಿ. ಯಾವಳು ಅಷ್ಟೇ ಅಲ್ವ, ನಮಗೆ ಒಂದು ಇಂದ್ರಿಯಿಂದ ಪೂರ್ತಿ ಸಿಗದೇ ಇದ್ದಾಗ ಬೇರೆ ಇಂದ್ರಿಯವನ್ನು ಸಹ ನಾವು ಅದನ್ನು ತೊಡಗಿಸ್ತೇವೆ ಹೀಗೆ ಅಂತ. ಆದರೆ ಈ ಸೌಂದರ್ಯ ಅವನಿಗೆ ಇದೆ ಅಂತ ಅಂದ್ಕೊಂಡು ನಾವು ಮನ್ಮಥನನ್ನು ಬಹಳ ಸುಂದರ ಅಂತ ಕರೀತೇವೆ. ಅಹೋ ಮನ್ಮಥ ಅಂತ ಸಂಸ್ಥೆಯಲ್ಲಿ ಬಹಳ ಸುಂದರನಾದ ವ್ಯಕ್ತಿಯನ್ನು ಕಂಡಾಗ ಹೇಳೋದು ಅಹೋ ಮನ್ಮಥ. ಇದ್ದಾರೆ ಬೇಕಷ್ಟು ಜನ, ನಳ, ಕೂಬರ, ಅರ್ಜುನ, ಇವರೆಲ್ಲರೂ ಸಹ ಸುಂದರರೇ. ಆದರೆ ಇವರೆಲ್ಲರಿಗಿಂತ ಹೆಚ್ಚು ಸುಂದರ ಯಾರು ಅಂದರೆ ಮನ್ಮಥ. ಯಾಕೆಂದರೆ ನಾವು ಜಗನ್ಮಾತೆ ಉಪಾಸಕ, ಒಂದು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಮನ್ಮಥನ ಸೌಂದರ್ಯ ಅವನ ಸ್ವಂತದ್ದಲ್ಲ, ಜಗನ್ಮಾತೆಯ ಅನುಗ್ರಹದಿಂದ ಬಂದದ್ದು. ಅಷ್ಟು ಹಿನ್ನೆಲೆಯಲ್ಲಿ ಇದನ್ನು ಯಾಕೆ ಹೇಳ್ತೇನೆ ಕೇಳಿದರೆ, ನಮ್ಮಲ್ಲಿ ಕೆಲವು ಜನ ಗಂಡಸರಿಗೆ ಮತ್ತು ಸ್ತ್ರೀಯರಿಗೆ ಒಂದು ಭ್ರಮೆ ಇರ್ತದೆ, ನಾವು ತುಂಬ ಸುಂದರರು, ನಾವು ತುಂಬ ಸುಂದರಿಯರು ಅಂತ. ಆದರೆ ಒಂದಂತೂ ಸತ್ಯ, ಜಗನ್ಮಾತೆಯ ಇನ್ನೊಂದು ಹೆಸರೇ ಸುಂದರಿ, ಮಹಾತ್ರಿಪುರ ಸುಂದರಿ ಅಲ್ವಾ. ಆದರೆ ನಮಗೆ ಯಾರಿಗೂ ಸಹ ನಮ್ಮ ಸೌಂದರ್ಯದ ಹಿನ್ನೆಲೆಯಲ್ಲಿ ನಮಗೆ ಪರ್ಮನೆಂಟಾಗಿ ಇಂಥ ಹೆಸರುಗಳಿಲ್ಲ. ಅದು ಇದ್ದದ್ದಿದ್ದರೆ ಯಾರಿಗೆ ಕೇಳಿದರೆ ಜಗನ್ಮಾತೆಗೆ ಮಾತ್ರ. ಅವಳ ಅನುಗ್ರಹ ಮಾಡಿದರೆ ಯಾವುದೋ ಒಂದಿಷ್ಟು ಜನ್ಮಾಂತರದ ಪುಣ್ಯವಶಾತ್ ಈ ದೇಹದಲ್ಲಿ ಬಂದಾಗ, ಈ ಜನ್ಮದಲ್ಲಿ ಚರ್ಮ ಒಂದಿಷ್ಟು ಸ್ವಲ್ಪ ಬೆಳಗಿರಬಹುದು, ಮುಖದಲ್ಲಿ ಸ್ವಲ್ಪ ಲಕ್ಷಣ ಇರಬಹುದು, ಆಗ ಸುಂದರಿ ಅಂತ ಇವ್ರು ಹೇಳ್ಕೊಂಡು ಮೆರಿತಾ ಇರ್ತಾರೆ. ವಾಸ್ತವಿಕವಾಗಿ ಅದು ಆಕೆಯ ಅನುಗ್ರಹ ಅನ್ನೋದು ನೆನಪಿಗೆ ಬಂದಾಗ ಮಾತ್ರ ನಮ್ಮ ಸೌಂದರ್ಯ ಎನ್ನುವಂಥದ್ದು ಸಾರ್ಥಕವಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯನ್ನು ಉಪಾಸಿಸಿ ಸೌಂದರ್ಯವನ್ನು ಪಡೆದುಕೊಂಡವನು ಮನ್ಮಥನ. ಆದ್ದರಿಂದ ಜಗನ್ಮಾತೆ ಉಪಾಸಕರಲ್ಲಿ ಅವನ ಹೆಸರು ಸಹ ಸೇರಿಕೊಂಡಿದೆ, ಕುಬೇರ ಮತ್ತು ಮನ್ಮಥ. ಮತ್ತು ಯಾರು? ಲೋಪಾಮುದ್ರ. ಗೊತ್ತು ನಿಮಗೆ ಲೋಪಾಮುದ್ರ ಯಾರ ಹೆಂಡತಿ ಅಂತ? ಅಗಸ್ತ್ಯರ ಹೆಂಡತಿ ಅವಳು. ಮತ್ತು ಸ್ತ್ರೀಯರು ಸಹ ಜಗನ್ಮಾತೆಯನ್ನು ಸಾಕಷ್ಟು ಜನ ಉಪಾಸನೆ ಮಾಡಿದ್ದು ಇತಿಹಾಸದಲ್ಲಿ ದಾಖಲಾಗುಂಟು. ಅಗಸ್ತ್ಯ ಮತ್ತು ಅಗಸ್ತ್ಯ ಮುನಿಗಳು, ಸ್ಕಂದ ಸ್ವತಃ ಶಿವನ ಮಗನಾದಂಥ ಷಣ್ಮುಖ ಸ್ಕಂದ. ಅದಾದಮೇಲೆ ವಿಷ್ಣು, ಮನ್ಮಥನ ಅಪ್ಪ ವಿಷ್ಣು, ಅವನಿಗೂ ಸಹ ಜಗನ್ಮಾತೆಯನ್ನು ಆರಾಧನೆ ಮಾಡುವಂಥ ಒಂದು ಬುದ್ಧಿ ಇತ್ತು. ಅದರಿಂದಾಗಿಯೇ ಆತ ಈ ಜಗತ್ತನ್ನು ರಕ್ಷಣೆ ಮಾಡುವ ಶಕ್ತಿಯನ್ನು ಪಡ್ಕೊಂಡ ಅಂತ. ಹೀಗೆ ವಿಷ್ಣು ಮತ್ತು ಹೆಚ್ಚು ಯಾಕ್ರಿ ಜಗನ್ಮಾತೆಯ
ಪತಿ ಅಂತ ಕರೆಸಿಕೊಳ್ಳುವಂಥ ಶಿವನೂ ಸಹ ಆಕೆಯ ಉಪಾಸಕನೇ. ಏನು ಹೇಳುತ್ತೆ ಈ ಮಾತು? ಉತ್ತಮವಾದ ವಿಚಾರ ಇದ್ದರೆ ಅದು ಹೆಂಡತಿ ಅಂಥೇಳಿ ನಾವು ಉಪೇಕ್ಷಿಸುವಂತಿಲ್ಲ. ನಮ್ಮ ಆರ್ಷವಾಣಿ ಋಗ್ವೇದದ ಮಾತು, ಆನೋ ಭದ್ರಾಃ ಕೃತವೋಯಂತು ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ಹಾಗಾಗಿ ಹೆಂಡತಿಯಲ್ಲಿ ಉತ್ತಮ ವಿಚಾರ ಇದ್ದರೆ ಆಕೆಯನ್ನು ಗೌರವಿಸಿ ಪಡೆಯುವುದರಲ್ಲಿ ತಪ್ಪೇನೂ ಇಲ್ಲ ಅನ್ನೋದನ್ನು ಆವತ್ತು ಅವನೇ ತೋರಿಸ್ಬಿಟ್ಟ ಅವನು. ಮತ್ತು ಅಷ್ಟೇ ಅಲ್ಲ, ತ್ರಿಮೂರ್ತಿಗಳಲ್ಲಿ ಸ್ತ್ರೀಯರನ್ನು ಹೇಗೆ ಗೌರವಿಸಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟವನು ಅವನೇ ಮೊದಲು. ವಿಷ್ಣು ತನ್ನ ಹೃದಯದಲ್ಲಿ ಲಕ್ಷ್ಮಿಗೆ ಜಾಗ ಕೊಟ್ಟರೆ, ಬ್ರಹ್ಮ ತನ್ನ ನಾಲಿಗೆಯಲ್ಲಿ ಶಾರದೆಗೆ ಜಾಗ ಕೊಟ್ಟರೆ, ತನ್ನ ದೇಹದಲ್ಲಿ ಅರ್ಧ ಭಾಗವನ್ನು ಕೊಟ್ಟವನು ಯಾರ್ರೀ ಅಲ್ವಾ? ಹಾಗಾಗಿ 30% ರಿಸರ್ವೇಷನ್ ಎಲ್ಲ ಇವತ್ತಿಂದು, ಅದು 50% ರಿಸರ್ವೇಷನ್ ಕೊಟ್ಟವನು ಅವನು. ನಾವು ಇದನ್ನೆಲ್ಲ ಮರೆತು ಬಿಡ್ತೇವೆ ನಾವು ಹೀಗೆ ಅಂತ ಅಲ್ವಾ? ಹಾಗಾಗಿ ಅವನು ಅಷ್ಟರ ಮಟ್ಟಿಗೆ ಆ ಪೂಜ್ಯ ಭಾವವನ್ನು ಪ್ರಕಟಿಸಿದವನು. ಅಷ್ಟಕ್ಕೆ ಮುಗಿದಿಲ್ಲ. ದತ್ತಾತ್ರೇಯ ಒಂದು ದೃಷ್ಟಿಯಲ್ಲಿ ಅವನು ಆದಿಗುರು ಅಂತ ಗುರು ಪರಂಪರೆಯಲ್ಲಿ ಅವನಿಗೆ ಉಂಟು. ಅವನು ಸಹ ಜಗನ್ಮಾತೆ ಉಪಾಸಕ. ಅದಾದಮೇಲೆ ಶಕ್ರ ದೇವೇಂದ್ರ, ಅವನಂತೂ ಜಗನ್ಮಾತೆಯನ್ನು ಉಪಾಸನೆ ಮಾಡಿದ್ದು ಅಷ್ಟಿಷ್ಟಲ್ಲ. ಸಂಕಟ ಬಂದಾಗೆಲ್ಲ ಇವನು ಮಾಡ್ತಿದ್ದ ಅಥವಾ ಇವನ ಹೆಂಡತಿ ಹತ್ರ ಮಾಡಿಸ್ತಿದ್ದ, ಶಚಿ ಹತ್ರ, ಅಷ್ಟರ ಮಟ್ಟಿಗೆ. ಮತ್ತು ದುರ್ವಾಸಶ್ಚ, ದುರ್ವಾಸ ಅಂದರೆ ದೂರ್ವಾಸರು ಅಷ್ಟೇ. ಇಲ್ಲಿಗೆ 13 ಜನ ಆದರು. ಈ 13 ಜನರೂ ಸಹ ಜಗನ್ಮಾತೆಯ ಉಪಾಸಕರು. ಹೀಗೆ ಇವರೆಲ್ಲರೂ ಸಹ ಜಗನ್ಮಾತೆಯನ್ನು ಉಪಾಸಿಸಿ ತಮ್ಮ ತಮ್ಮ ಅಭೀಷ್ಟವನ್ನು ಪಡೆದುಕೊಂಡವರು. ಅದರೊಳಗೆ ಈ ಮನ್ಮಥ ಸೌಂದರ್ಯವನ್ನು ಪಡೆದುಕೊಂಡ. ಕುಬೇರ ತಾನು ಅರ್ಥ ಸಚಿವನಾಗಬೇಕು ಅಂತ ಕೇಳಿದ. ಜಗನ್ಮಾತೆ ಅನುಗ್ರಹಿಸಿದಳು. ಶಿವ ತಥಾಸ್ತು ಅಂದ. ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಚಂದ್ರಿಕಾ ವ್ಯಾಖ್ಯಾನದವರೂ ಸಹ ಇದೇ ಅಭಿಪ್ರಾಯವನ್ನು ಹೇಳಿದ್ದಾರೆ ಇಲ್ಲಿ. ಅದಾದಮೇಲೆ ಮುಂದಿನ ನಾಮ, ಆ ಹಿಂದಿನ ನಾಮದಲ್ಲಿ ಏನು ಹೇಳಿದ್ದು ಧನಾಧ್ಯಕ್ಷ ಅಂತ ಹೇಳಿದ್ರಲ್ಲ, ಅದರ ಮುಂದುವರಿದ ಭಾಗ ಧನ ಧಾನ್ಯ ವಿವರ್ಧಿನಿ ಅಂತ. ವಿವರ್ಧಿನಿ ಅಂದರೆ ವೃದ್ಧಿ ಮಾಡುವವಳು, ಹೆಚ್ಚಿಸುವವಳು ಅಂತ. ಯಾವ್ಯಾವುದನ್ನು ಹೆಚ್ಚಿಸುವವಳು ಅಂದರೆ ಧನ ವಿವರ್ಧಿನಿ ಮತ್ತು ಧಾನ್ಯ ವಿವರ್ಧಿನಿ ಅಂತ. ಸಂಪತ್ತನ್ನು ಧಾನ್ಯವನ್ನು ಹೆಚ್ಚಿಸುವವಳು ಅಂತ. ಧನಾನಿ ಧಾನ್ಯಾನಿ ಚ ವಿಶೇಷೇಣ ವರ್ಧಯತೀತಿ ಅಂತ ಈ ನಾಮದ ವಿವರಣೆ. ಹಾಗಾಗಿಯೇ ಭಾರತೀಯರು ಧನವನ್ನು ಮತ್ತು ಧಾನ್ಯವನ್ನು ಜಗನ್ಮಾತೆಯ ರೂಪದಲ್ಲಿಯೇ ನೋಡ್ತಾರೆ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಇವತ್ತಿಗೂ ಸಹ ರೈತರು ಬೆಳೆಯನ್ನು ಕಟಾವು ಮಾಡಿ ಆದಮೇಲೆ ಆ ಬೆಳೆಯನ್ನು ಕಣ ಅಂದರೆ ಆ ಬೆಳೆಯನ್ನು ಒಕ್ಕುವಂಥ ಸ್ಥಳ, ಅಲ್ಲಿ ರಾಶಿ ಹಾಕಿ ಆ ಧಾನ್ಯ ರಾಶಿಗೆ ಪೂಜೆ ಮಾಡ್ತಾರೆ. ಧಾನ್ಯಲಕ್ಷ್ಮಿ ಅಂತ ಹೇಳಿ ಆ ಪೂಜೆ ಮಾಡಿ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಯ ವಿಕ್ರಯ ವ್ಯವಹಾರಗಳು ನಡೀತೇವೆ. ಅಲ್ಲಿಯವರೆಗೆ ಸಾಮಾನ್ಯವಾಗಿ ತಿಳುವಳಿಕೆ ಇರುವಂಥ ಬೆಳೆಗಾರರು ಆ ಬೆಳೆಯನ್ನು ಯಾರಿಗೂ ಸಹ ಕೊಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಕೇಳಿದರೆ ಆ ಧಾನ್ಯ ಎನ್ನುವಂಥದ್ದು ಜಗನ್ಮಾತೆಯ ಇನ್ನೊಂದು ರೂಪ. ಆ ರೂಪಕ್ಕೆ ಮೊದಲು ಪೂಜೆ. ಯಾಕೆಂದರೆ ಈ ರೂಪದಲ್ಲಿ ನೀನು ನನ್ನ ಮನೆಗೆ ಬಂದಿದ್ದೀಯೇ, ನಾನು ನಿನ್ನನ್ನು ಪೂಜಿಸಬೇಕು ಅಂತ ಹೇಳಿ ಪೂಜಿಸಿ ಅದಾದಮೇಲೆ ಮುಂದಿನ ಕೆಲಸ. ಅಷ್ಟೇ ಅಲ್ಲ, ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ ಅಂತಲೂ ಸಹ ಕರೆಯುವಂಥದ್ದು ನಮ್ಮಲ್ಲಿ ರೂಢಿಯಲ್ಲುಂಟು. ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ ಅಂತಲೇ ನಾವು ಮಾಡ್ತೇವೆ. ಹಾಗೆ ಈ ರೀತಿಯಾಗಿ ಅವಳು ಧಾನ್ಯ ರೂಪದಲ್ಲಿ, ಧನದ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಧನಧಾನ್ಯ ವಿವರ್ಧಿನಿ. ಇರುವವಳಷ್ಟೇ ಅಲ್ಲ, ಅದನ್ನು ಹೆಚ್ಚಿಸುವವಳು, ಬೆಳೆಸುವವಳು, ಹೀಗೆ ಅಂತ. ಚಂದ್ರಿಕಾ ವ್ಯಾಖ್ಯಾನದವರು ಹೇಳ್ತಾರೆ, ಮತ್ತು ಧನವನ್ನು ಧಾನ್ಯವನ್ನು ವಿಶೇಷವಾಗಿ ವರ್ಧಿಸುವವಳಾದ್ದರಿಂದ ಆಕೆಗೆ ಈ ಹೆಸರು ಬಂದಿದೆ. ಪ್ರಸನ್ನಳಾದರೆ ಅವಳು
ವರ್ಧಿಸುತ್ತಾಳೆ, ಕೋಪಿಸಿಕೊಂಡ್ರೆ ನಾಶ ಮಾಡ್ತಾಳೆ, ಹೀಗೆ ಅಂತ ಎರಡೂ ಸಹ ಇತಿಹಾಸದಲ್ಲಿ ಉಂಟು. ಅವಳೇ ಒಬ್ಬಳು ಧನಲಕ್ಷ್ಮಿ, ಮತ್ತು ಕ್ಷೀಣ ಮಾಡಲಿಕ್ಕೆ ತೊಡಗಿದರೆ ಅವಳೇ ದರಿದ್ರ ಲಕ್ಷ್ಮಿ, ಹೀಗೆ ಅಂತ. ಒಂದು ತಮಾಷೆಯ ಮಾತುಂಟು ನಮ್ಮಲ್ಲಿ. ಏನು ಅಂದರೆ, ದರಿದ್ರ ಲಕ್ಷ್ಮಿ ಬರುವಾಗ ಚಂದವಂತೆ, ಹೋಗುವಾಗ ಅಲ್ಲ. ಧನಲಕ್ಷ್ಮಿ ಅವಳು ಬರುವಾಗ ಚಂದವೇ, ಆದರೆ ಅವಳು ಹೋಗುವಾಗ ದರಿದ್ರ ಲಕ್ಷ್ಮಿ ಆಗಬಾರದು ಅಂತ. ಯಾಕೆಂದರೆ ಎಲ್ಲಿ ದರಿದ್ರ ಲಕ್ಷ್ಮಿ ಬೆನ್ನು ಹಾಕ್ತಾಳೋ ಅಲ್ಲಿ ಉದ್ಧಾರ ಆಗತ್ತೆ ಅಂತ. ಹಾಗಾಗಿ ಹೋಗುವಾಗ ಚಂದ ಅಂತ ಹೇಳಿತ್ತು. ಅಂದರೆ ಅವಳ ದೃಷ್ಟಿ ಬಿದ್ದರೆ ಹಾಳಾಗತ್ತೆ, ಅವಳು ಬೆನ್ನು ತೋರಿಸಿ ಹೋದರೆ ಅವಳು ಹೋದ್ಲು ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ಧನ ಮತ್ತು ಧಾನ್ಯ ಈ ಎರಡರ ರೂಪದಲ್ಲೂ ಇರುವವಳಾದ್ದರಿಂದ ಅವಳು ಧನಧಾನ್ಯ ವಿವರ್ಧಿನಿ, ಅದನ್ನು ಹೆಚ್ಚಿಸುವವಳು, ಬೆಳೆಸುವವಳು, ವೃದ್ಧಿಸಿ ಕೊಡುವವಳು ಇತ್ಯಾದಿ ಇತ್ಯಾದಿ ಎಲ್ಲ ಅರ್ಥಗಳು ಸಹ ಈ ನಾಮಕ್ಕೆ ಇವೆ. ಅದಾದ ಮೇಲೆ ಮುಂದಿನ ನಾಮ ವಿಪ್ರಪ್ರಿಯ, 887ನೇ ನಾಮ. ವಿಪ್ರಪ್ರಿಯಳು ಅಂತ ಅದರ ಶಬ್ದಶಃ ಅರ್ಥ. ಇದನ್ನು ಕೇಳಿದ ತಕ್ಷಣ ನಮಗೆ ಒಂದು ಸಂಶಯ ಬರುತ್ತದೆ, ವಿಪ್ರರು ಅಂದರೆ ಯಾರು? ಮತ್ತು ವಿಪ್ರರು ಯಾರು ಅಂತ ಗೊತ್ತಾದ ಮೇಲೆ ಎರಡನೇ ಸಂಶಯ, ಅವರು ಯಾಕೆ ಅವಳಿಗೆ ಪ್ರಿಯರು? ವಿಪ್ರರು ಅಂದ ತಕ್ಷಣ ಬಹಳಷ್ಟು ಜನರಿಗೆ ಗೊತ್ತಾಗ್ತದೆ, ನಾವೆಲ್ಲರೂ ವಿಪ್ರರು ಅಂತ ಹಿಂಗೆ ಮಾಡ್ತಾರೆ. ಅದರ ಹಿಂದಿರೋ ಅರ್ಥ ತಿಳ್ಕೊಂಡ್ರೆ ಆಗ ಬೇರೆಯವ್ರು ನಗೋದು ಬೇಡ, ನಮ್ಮ ಮಾತಿಗೆ ನಾವೇ ನಗುತ್ತೇವೆ. ನಾವು ನಿಜವಾಗಿಯೂ ಈ ಶಬ್ದಕ್ಕೆ ಅರ್ಹರ ಅಂತ. ಅಷ್ಟರ ಮಟ್ಟಿಗೆ. ಇನ್ನು ಕೆಲವು ಜನ ಇದ್ದಾರೆ, ನಾನು ಬ್ರಾಹ್ಮಣರ ಸಂಘಕ್ಕೆ ಮೆಂಬರ್ ಇದ್ದೇನೆ, ನಾನಲ್ಲದೆ ಬ್ರಾಹ್ಮಣ ಇನ್ಯಾರು? ಅವ್ರು ಕೊಡ್ತಾರಲ್ಲ ಇವನು ಮೆಂಬರು ಅಂತ, ಅವ್ರು ಕೊಟ್ಟಿದ್ದರಿಂದ ಇವನು ವಿಪ್ರ, ಅವನು ಬ್ರಾಹ್ಮಣ. ನಾನು ನಿನ್ನೆನೇ ಹೇಳಿದ್ದೇನೆ, ನಮ್ಮ ಪರಂಪರೆಯಲ್ಲಿ ಉತ್ತಮ ವಿಷಯದ ಜೊತೆಗೇ ಬೇಡದೇ ಇರುವಂಥ ಈ ಬಂದಳಿಕೆ ಎನ್ನುವಂಥ ಕೆಟ್ಟ ಬೇರು ಸಹ ಸೇರ್ಕೊಂಡು ಬಿಡುತ್ತೆ ಕೆಲವು ಸಲ. ಅಂತಹ ಹೆಸರುಗಳಲ್ಲಿ ಇದು ಸಹ ಒಂದು. ತಪ್ಪು ತಿಳ್ಕೊಳ್ಬೇಡಿ. ಅಂದರೆ ಅದರ ಅರ್ಥವನ್ನೇ ತಿಳಿದುಕೊಳ್ಳದೆ, ಅದರ ಹಿನ್ನೆಲೆ ಏನು ಅಂತ ಪ್ರಯತ್ನನೇ ಮಾಡದೆ ನಾವು ಅವರು ಹೀಗೆ ಅಂದರೆ ಜನ ನಗದೇ ಇರ್ತಾರ? ಹಾಗಿದ್ದರೆ ಏನು ಹೇಳುತ್ತೆ? ವಿಪ್ರರು ಅಂದರೆ ಯಾರು, ಯಾಕೆ ಅವರು ಪ್ರಿಯರು? ಈ ಎರಡು ಪ್ರಶ್ನೆಗೆ ನಾವು ಉತ್ತರವನ್ನು ಈ ನಾಮದಲ್ಲಿ ನೋಡಬೇಕು. ಯಾಕೆಂದರೆ ವ್ಯಾಖ್ಯಾನದಲ್ಲಿ ಆ ವಿಚಾರವನ್ನು ಎತ್ಕೊಂಡಿದ್ದಾರೆ. ವೇದಶಾಸ್ತ್ರಾದಿ ವಿದ್ಯಾವಂತೋ ಬ್ರಾಹ್ಮಣಾ ವಿಪ್ರಾಹ. ಒಂದು 100 ಸಲ ಹೇಳ್ಕೊಳ್ಬೇಕು ಇದನ್ನು. ವೇದ ಶಾಸ್ತ್ರಾದಿ ವಿದ್ಯಾವಂತೋ ಬ್ರಾಹ್ಮಣಾ ವಿಪ್ರಾಹ. ವೇದವನ್ನು ಮತ್ತು ಶಾಸ್ತ್ರವನ್ನು ಅಧ್ಯಯನ ಮಾಡಿ, ಅಂದರೆ ಸ್ವಾಧೀನ ಮಾಡಿಕೊಂಡಂಥ ಬ್ರಾಹ್ಮಣನಿಗೆ ವಿಪ್ರ ಅಂತ ಹೆಸರು. ಇಲ್ಲಿ ಬ್ರಾಹ್ಮಣ ಅಂತ ಶಬ್ದ ಉಂಟಲ್ಲ, ಈ ಬ್ರಾಹ್ಮಣ ಯಾರು ಕೇಳಿದರೆ ಜಾತಿ ಬ್ರಾಹ್ಮಣ. ಅಂದರೆ ತಂದೆ ಬ್ರಾಹ್ಮಣ, ತಾಯಿಯೂ ಬ್ರಾಹ್ಮಣಳು, ಅವರಿಂದ ಹುಟ್ಟಿದವನು, ಅವನು ಬ್ರಾಹ್ಮಣ ಅಂತ ಜಾತಿ ಸೂಚಕ. ಮತ್ತು ಬ್ರಾಹ್ಮಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು, ಬ್ರಹ್ಮವಿತ್ ಬ್ರಾಹ್ಮಣ ಸ್ಮೃತಃ. ಬ್ರಹ್ಮವಿತ್ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವನು, ಅವನು ಬ್ರಾಹ್ಮಣ. ಅವನು ವಿದ್ವದ್ ಬ್ರಾಹ್ಮಣ, ಇವನು ಜಾತಿ ಬ್ರಾಹ್ಮಣ. ಇವತ್ತು ಬ್ರಾಹ್ಮಣರು ಅಂತ ಹೇಳ್ಕೊಳ್ಳಿ ಎಲ್ಲರೂ ಸಹ ಬಹಳಷ್ಟು ಜನ ಏನಾಗಿದ್ದಾರೆ ಮತ್ತು ನಾನು ಹೇಳಬೇಕಾದ್ದಿಲ್ಲ ಅಲ್ವಾ? ಆಯಿತು. ವೇದಶಾಸ್ತ್ರ ವಿದ್ಯಾವಂತಹ, ಸ್ವಲ್ಪ ವಿಚಾರ ಮಾಡಬೇಕು. ವೇದ ಶಾಸ್ತ್ರ, ನಮ್ಮಲ್ಲೆಲ್ಲ ಈ ಇನ್ವಿಟೇಷನ್ ಕೊಡಬೇಕಿದ್ರೆ ಹಾಕಿಬಿಡ್ತಾರೆ. ಏನು ಕೇಳಿದರೆ ದೊಡ್ಡ ದೊಡ್ಡ ಶಬ್ದ ಉದುರಿಸ್ತಾರೆ ಅಲ್ಲಿ, ವೇದ ಬ್ರಹ್ಮಶ್ರೀ. ಅವ್ರಿಗೆ ಏನು ಖುಷಿ ಆಗ್ತದೆ ಪಾಪ ಅಂತ. ಯಾಕೆಂದರೆ ಅರ್ಹತೆ ಇಲ್ಲದೆ ಇರುವವರಿಗೆ ನೀವು ಅರ್ಹತೆ ಉಳ್ಳವರು ಅಂತ ಹೇಳಿದರೆ ಖುಷಿ ಆಗ್ತದೆ ಅಲ್ವಾ?
ಒಬ್ಬ ಮನುಷ್ಯನನ್ನು ಹೊಗಳಿದ್ರೆ ಯಾರಿಗೆ ಖುಷಿ ಆಗೋದಿಲ್ಲ ರೀ? ಸ್ಟೇಜ್ ಮೇಲೆ ನಿಲ್ಲಿಸಿ ನೀವು ಅಂಥವರು ಇಂಥವರು ಅಂತೆಲ್ಲ ಹೇಳ್ತಾ ಇದ್ದರೆ ಆಮೇಲೆ ನಿಲ್ಲಿಸಿದ ಮೇಲೆ ಹಿಂಗೆ ನೋಡ್ತಾರೆ ಅವ್ರಿಗೆ, ಆಗೋಯ್ತಾ ಅಂತ. ದುರ್ದೈವ. ಅರ್ಹತೆ ಇದ್ದವರೇನೆ, ನಿಜವಾಗಿ ಅರ್ಹತೆ ಇದ್ದವರು ಆ ಹೊಗಳಿಕೆ ಶಬ್ದಗಳನ್ನು ಕೇಳಿದ್ರೆ ಚಡಪಡಿಸ್ತಾರೆ. ಯಾಕೆ ಅಂದರೆ ಮುಂದೆ ಬರುತ್ತೆ, ಹೇಳುತ್ತೇನೆ ಅದನ್ನು. ನಾವು ಎಷ್ಟೆಷ್ಟು ನಮ್ಮ ಹೊಗಳಿಕೆಯನ್ನು ಕೇಳ್ತೇವೋ ಅಷ್ಟೆಷ್ಟು ನಾವು ಕೆಳಕ್ಕೆ ಇಳಿತೇವೆ. ನಂದೆಲ್ಲ ಮಾತು ಮುಂದೆ ಬರುತ್ತೆ ಅದು ಅಂತ. ಅದು ಕೆಲವು ಜನರಿಗೆ ಏನು ಕೇಳಿದರೆ ದಿನದಲ್ಲಿ ಒಂದಿಷ್ಟು ಜನ ಅವರನ್ನು ಹೊಗಳಬೇಕು. ನಾನು ಅಂಥವರು ಇಂಥವ್ರು ಅಂತ ಅಷ್ಟೇ ಹೇಳಿದೆ. ಮುಂದಿನ ಶಬ್ದ ಉಂಟು, ಮೆಂತೆ ಕದ್ದವರು ಅಂತ, ಇತ್ಯಾದಿ ಇತ್ಯಾದಿ. ಮೆಂತೆ ಮಾತ್ರ ಕದೀತಾರೆ ಅಂತಲ್ಲ, ಬೇರೆದನ್ನು ಎಲ್ಲವುದನ್ನು ಸಹ ಹೀಗೆ ಅಂತ. ಹಾಗಾಗಿ ಹೊಗಳಿಕೆ ಎನ್ನುವಂಥದ್ದು ಮನುಷ್ಯನ ಅಧಃಪತನಕ್ಕೆ ಕಾರಣ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಮಾತುಂಟು, ತಂದೆ ಮಗನನ್ನು ಹೊಗಳಬಾರದು, ಮತ್ತು ಅಧ್ಯಾಪಕ ಗುರು ಶಿಷ್ಯನನ್ನು ಹೊಗಳಬಾರದು ಅಂತ. ಹೇಳಿದ್ದೇನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ. ಹೇಳಿದ್ದಿದ್ದರೆ ಪುನಃಸ್ಮರಣೆ ಅಂತ ಅಂದ್ಕೊಳ್ಳಿ, ಹೇಳದೇ ಇದ್ದರೆ ಹೊಸದಾಗಿ ಹೇಳಿದೆ ಅಂತ ಅಂದ್ಕೊಳ್ಳಿ. ಹೊಗಳಬಾರದು. ಯಾರು? ಹಿರಿಯರು ಕಿರಿಯರನ್ನು ಹೊಗಳಬಾರದು. ಇವತ್ತು ಹೊಗಳಬೇಕು ಅನ್ನೋದೇ, ಅಯ್ಯೋ ನಾವು ಅವ್ರನ್ನ ಪುಷ್ ಮಾಡಬೇಕಲ್ವಾ, ಪುಷಪ್ ಮಾಡಬೇಕಲ್ವಾ ಅಂತ ಏನೇನೋ ಅಲ್ಲ ಉದುರಿಸ್ತೇವೆ ನಾವು ಹೀಗೆ ಅಂತ. ಹಾಗಿದ್ರೆ ಇವತ್ತು ನಮ್ಮಲ್ಲಿರುವಂಥ ಎಲ್ಲ ಹಿರಿಯರು ಸಹ ಅವರ ಅಪ್ಪ ಅಮ್ಮಂದಿರಿಂದ ಓಹೋ ಅಂತ ಹೊಗಳಿಸಿಕೊಂಡು ದಿನವೂ ಸಹ ಇಂದ್ರಾಯ ನಮಃ, ಚಂದ್ರಾಯ ನಮಃ, ಮಹೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಬೆಳೆದು ಬಂದವರ, ಅಥವಾ ಅವ್ರ ಗುರುಗಳಿಂದ ಹೋಲಿಸ್ಕೊಂಡೇ ಬಂದವರ? ಹಾಗಿದ್ರೆ ನಿಜವಾದ ಗುರು ಹೇಗಿರ್ತಾನೆ ಅಂತಂದರೆ, ಒಂದು ಮಗುವಿಗೆ ಪರೀಕ್ಷೆಯಲ್ಲಿ 90 ಅಂಕ ಬಂದರೆ ಅವನೇನು ಹೇಳಬೇಕು ಗೊತ್ತಾ? ನಿನಗೆ 90 ಅಂಕ ಬಂದಿದೆಯಪ್ಪ, ವೆರಿ ಗುಡ್ ವೆರಿ ಗುಡ್, ಕೀಪ್ ಇಟ್ ಅಪ್ ಅನ್ನೋದು ಇವತ್ತಿನ ಮಾತು. ಅಲ್ಲಿ ಹೇಗಿತ್ತು ಕೇಳಿದರೆ, ನೀನು 10 ಅಂಕದಲ್ಲಿ ಫೇಲ್ ಆಗಿದ್ದಿ. ಯಾಕೆ 100 ಅಂಕ ಇರೋದಷ್ಟು ಕೊಡೋದಕ್ಕೆ ತಾನೆ. ಆಗಲೇ ಕೊಡಲೇಬೇಕಾದಂಥ ಅಂಕಗಳಲ್ಲಿ 90 ಅಂಕ ತಗೊಳ್ಳುವ ನಿನಗೆ ಇನ್ನು 10 ಅಂಕ ತಗೊಳ್ಳೋ ಸಾಮರ್ಥ್ಯ ಇರಲಿಲ್ವಾ? ಹೇಳಿ, ಇವನು ನಿಜವಾದ ಗುರುವ ಅಥವಾ ಅವನ? ಅಂದರೆ ನಿನ್ನಲ್ಲಿ 10ರಷ್ಟು ಅಂಕ ಕಡಿಮೆ ಇದ್ದರೂ ಸಹ ನೀ ಚೆನ್ನಾಗಿ ಓದಿ ಎಂದು ಹೇಳುವವನು ಅವನು ಪೂರ್ಣ ರೂಪದಲ್ಲಿ ಅವನನ್ನು ಬೆಳೆಸುವ ಗುರು ಅಲ್ಲ ಅಲ್ವಾ? ನಾನು ಹೇಳ್ತೇನೆ ಅಂತ ಒಪ್ಕೊಳ್ಳೋಬಿಡಿ, ಪದೇ ಪದೇ ಹೇಳ್ತೀನಿ ನಾನು. ಹಾಗೆ ಹೇಳಿದಾಗ ನಿಜವಾದ ಗುರು ಹೇಗೆ ಅಂತ. ಯಾಕೆಂದರೆ ಅದು ನಿಜವಾದ ಕಳಕಳಿ. ಆದರೆ ಇವತ್ತು ಹೀಗೆ ಹೇಳಿದರೆ, ಅಯ್ಯೋ ಎಲ್ಲಿವರೆಗೆ ಹೋಗುತ್ತೆ ಕೇಳಿದರೆ, ಅಪ್ಪ ಅಮ್ಮಂದಿರು ಸಹ ಅದಕ್ಕೋಸ್ಕರ ಇವತ್ತಿನ ಮೇಷ್ಟ್ರು ಚೆನ್ನಾಗಿರ್ತಾರೆ, ಅವನಿಗೆ 50 ಬರುತ್ತಾ, ಅವರೇ 90 ಮಾಡಿಬಿಡ್ತಾರೆ, ಹೋಗಿ ನಿಡಿಗೆಟ್ಲೆ. ಯಾಕೆ? ಬಾಯಲ್ಲಿದ್ದ ಎಲ್ಲ ಹಲ್ಲನ್ನು ಕಿರಿತಾರೆ, ಆಗ ಅವರು ಸಂತೋಷ ಆಗುತ್ತೆ. ಇದು ಬೇಕಾ? ಅರ್ಹತೆ ತೀರ್ಮಾನ ಆಗುವುದು ಅಲ್ಲಿಂದ್ರಲ್ಲ, ಒಳಗಡೆಯಿಂದ ಹೇಗೆ ಅಂತ. ಯಾಕೆ ಹೇಳಿದೆ ಕೇಳಿದರೆ, ಒಬ್ಬ ನಿಜವಾದ ಪ್ರಾಮಾಣಿಕವಾಗಿ ಪಾಠ ಮಾಡುವಂಥ ಅಧ್ಯಾಪಕ ಶಿಷ್ಯರನ್ನು ಹೊಗಳಬಾರದು. ಹಾಗೆಯೇ ತಂದೆ ತಾಯಿಯರು ಸಹ ಮಕ್ಕಳನ್ನು ಹೊಗಳಬಾರದು. ಇವತ್ತು ಹೇಳಿದ್ನಲ್ಲ, ಪೂರ್ತಿ ವಿರುದ್ಧ ಆಗಿದೆ ಅಂತ. ಒಂದು ಘಟನೆ ಹೇಳ್ತೇನೆ. ಸಂಸ್ಕೃತ ಸಾಹಿತ್ಯದಲ್ಲಿ ಪಂಚಮಹಾಕಾವ್ಯಗಳು ಅಂತ ಪ್ರಸಿದ್ಧವಾಗಿ ಈ ವೇದಿಕೆಯಲ್ಲಿ ಆ ಕಾವ್ಯಗಳ ಚಿಂತನೆ ನಡೆದಿದೆ. ಅದರೊಳಗೆ ಒಂದು ಕಾವ್ಯ ಕಿರಾತಾರ್ಜುನಿ ಅಂತ. ಭಾರವಿ ಎನ್ನುವಂಥ ಕವಿ ಅದನ್ನು ಬರೆದಿದ್ದಾನೆ. ಅವನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೊಂದು ಕಥೆ ಪ್ರಸಿದ್ಧವಾಗುಂಟು. ಭಾರವಿ, ರವಿ, ರವಿ ಅಂದರೆ ಸೂರ್ಯ, ಅವನಂತೆ ಬೆಳಗುವವನು ಅಂತ. ಅಂಥ ಪಾಂಡಿತ್ಯ ಇತ್ತು ಅವನಿಗೆ, ತಂದೆಯಿಂದಲೇ ಬಂದಿತ್ತು ಅವನಿಗೆ. ಆ ಕಾಲದಲ್ಲಿ ರಾಜಾಧಿರಾಜರೆಲ್ಲ ಅವನನ್ನು ತುಂಬ ಮೆಚ್ಚಿಕೊಂಡಿದ್ದರು. ನಮ್ಮ ಆಸ್ಥಾನಕ್ಕೆ ಬಾ, ನಮ್ಮ ಆಸ್ಥಾನಕ್ಕೆ ಬಾ ಅಂತ ಅವನನ್ನು ಕರೀತಾ ಇದ್ದರು. ಇನ್ನು ಯುವಕ, ತುಂಬು ಪಾಂಡಿತ್ಯ, ತುಂಬು ಯೌವನ, ಎಲ್ಲವೂ ಇದೆ.
ಲೋಕದ ಜನರೆಲ್ಲರೂ ಹೊಗಳ್ತಾರೆ. ಆದರೆ ತನ್ನ ತಂದೆ ಮಾತ್ರ ಒಂದು ದಿನವೂ ಸಹ ಮಗನನ್ನು ಹೊಗಳಲಿಲ್ಲ. ಇವನು ಆವಾಗ ಹೋಗಿ ತಾಯಿ ಹತ್ರ ಹೇಳೋನು, ಲೋಕವೇ ನನ್ನನ್ನು ಹೊಗಳಬೇಕಿದ್ರೆ ಅಪ್ಪ ಒಂದು ದಿವಸ ನನ್ನನ್ನು ಹೊಗಳೋದಿಲ್ವಲ್ಲ, ಯಾಕೆ ಅಂತ ಹೇಳಿದಾಗ ತಾಯಿಗೆ ಹೌದು ಅಂತ ಅನಿಸುತ್ತೆ. ಹೌದಲ್ಲ, ಇಷ್ಟೆಲ್ಲ ಜನ ಹೊಗಳಬೇಕಿದ್ರೆ ನಮ್ಮ ಮನೆಯವರು ಸ್ವಲ್ಪ ಹೊಗಳ್ಬೋದಿತ್ತಲ್ವ ಅಂತಂದರೆ ಅವನಕ್ಕೇನು ಕಿವಿ ಕೊಡೋದಿಲ್ಲ. ಕೆಲವು ದಿವಸ ಕಳೀತು. ಇವನ ನಿರೀಕ್ಷಣೆ ಮಾಡೋದು, ಅಪ್ಪ ಅವನನ್ನು ಹೊಗಳದೇ ಇರುವುದು. ಇದೇ ಮುಂದುವರಿಯಿತು. ಆಗ ಒಂದು ದಿವಸ ಭಾರವಿ ತೀರ್ಮಾನ ಮಾಡ್ತಾನೆ. ಯಾಕೆ ಹೇಳ್ತೇನೆ ಅಂದರೆ, ಮನುಷ್ಯನಿಗೆ ಈ ಹೊಗಳಿಕೆಯ ಬೆನ್ನು ಒಂದು ಸಲ ಹತ್ತಿಬಿಟ್ರೆ ಅವನು ಏನು ಮಾಡಲಿಕ್ಕೂ ಹಿಂದೇಟು ಹಾಕುವುದಿಲ್ಲ. ಅದಕ್ಕೋಸ್ಕರ ತುಂಬ ಜನ ಇರ್ತಾರೆ, ಬಯೋಡೇಟಾ ಕೇಳಿದರೆ ಸಾಕು 4 ಪೇಜ್ 5 ಪೇಜು ರೆಡಿ ಮಾಡಿಕೊಂಡು ಕೊಡ್ತಾ ಇರ್ತಾರೆ ಹೇಗೆ ಅಂತ. ಹಾಗೆ ಈ ಹೊಗಳಿಕೆಯ ಒಂದು ಚಾಪಲ್ಯ ಅವನಿಗೆ ಗೊತ್ತಿತ್ತು. ಲೋಕದ ಯಾವ ಜನ ಹೊಗಳಿದ್ರು ನಮ್ಮ ಅಪ್ಪ ಹೊಗಳದ ಹಂಗಲ್ಲ ಅಂತ. ಆದರೆ ಅಪ್ಪ ಏನು ಮಾಡಿದ್ರು ಬಾಯಿ ಬಿಡ್ತಾ ಇರಲಿಲ್ಲ. ಕೊನೆಗೆ ಏನಾಯಿತು ಕೇಳಿದರೆ, ಅವನಿಗೆ ಅಪ್ಪನ ಮೇಲೆ ಒಂದು ರೀತಿಯ ದ್ವೇಷ ಭಾವನೆ ಬರಲಿಕ್ಕೆ ಶುರುವಾಯಿತು. ಹಾಗೆ ಬಂದಾಗ ಅದೊಂದು ದಿವಸ ತೀರ್ಮಾನ ಮಾಡ್ತಾನೆ, ನನ್ನ ಅಪ್ಪನನ್ನು ಇವತ್ತು ಮುಗಿಸೇ ಬಿಡಬೇಕು ನಾನು. ಯಾಕೆ ಕೇಳಿದರೆ, ಆಗ ಜಗತ್ತಿನಲ್ಲಿ ನನ್ನನ್ನು ತೆಗಳುವವರು, ನಿನ್ನ ಪಾಂಡಿತ್ಯ ಪರಿಪೂರ್ಣವಾಗಿಲ್ಲ ಅಂತ ಹೇಳುವವರು ಇನ್ಯಾರೂ ಇರೋದಿಲ್ಲ. ಆಗ ನಾನು ಪರಿಪೂರ್ಣ ವ್ಯಕ್ತಿ ಅಲ್ವಾ. ಹೀಗೆ ತೀರ್ಮಾನ ಮಾಡಿದ. ತೀರ್ಮಾನ ಮಾಡಿ ಆತ ಎಲ್ಲ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಒಟ್ಟು ಹಾಕ್ಕೊಂಡು ತಂದೆ ಮನಗುವ ಕೊಠಡಿಯ ಬಾಗಿಲ ಹಿಂದಿನಲ್ಲಿ ನಿಂತ. ಇವತ್ತಪ್ಪ ಅವನ ಹಾಸಿಗೆಗೆ ಬಂದ ತಕ್ಷಣ ಮುಗಿಸಿಬಿಡಬೇಕು ಹೀಗೆ ಅಂತ. ಅವನಿಗೆ ಇಡೀ ಜಗತ್ತಿನಲ್ಲಿ ದ್ವೇಷಿಯಾಗಿ ಕಾಣ್ತಾ ಇರೋನು ಅಪ್ಪ ಮಾತ್ರ ಸ್ವಾರಸ್ಯ. ಅಂದರೆ ಬೇರೆ ಎಲ್ಲರೂ ಸಹ ಹೊಗಳಂಬಟ್ರು ಯಾರಿಗಾದರೂ ದ್ವೇಷಿಯಾಗಿ ಕಾಣ್ತಾರೆ, ಪ್ರಿಯವಾಗಿ ಕಾಣ್ತಾರೆ ಹೀಗೆ ಅಂತ ತೀರ್ಮಾನ ಮಾಡಿದ್ದ. ಮುಗಿಸ್ಬಿಡ. ಹೇಗೆ ಅಂದರೆ, ರೂಮಿಗೆ ಹೀಗೆ ಬರ್ತಾರೆ, ಬಾಗಿಲು ಹಿಂದೆ ನಿಂತಿದ್ದಾನೆ, ಬಂದ ತಕ್ಷಣ ಮುಗಿಸ್ಬಿಡ್ಬೇಕು ಅಂತ. ಅಪ್ಪ ಬಂದ. ಅದು ಏನು ಗ್ರಹಚಾರವೋ ಅಥವಾ ಅವನು ಸುದೈವೋ, ಒಂದು ಸ್ವಲ್ಪನೂ ತಡ ಮಾಡದೆ ಅದೇ ಕ್ಷಣದಲ್ಲಿ ಅವನ ಹೆಂಡತಿಯು ಬಂದುಬಿಟ್ಳು. ಅಂದರೆ ಇವನ ತಾಯಿ, ಭಾರವಿಯ ತಾಯಿ. ಇವನಿಗೆ ದ್ವೇಷ ಇದ್ದಿದ್ದು ತಂದೆ ಮೇಲೆ, ತಾಯಿ ಮೇಲಲ್ಲ. ಅಪ್ಪ ಪಾಸ್ ಆದಮೇಲೆ ಮುಗಿಸೋಣ ಅಂತಂದರೆ ಅವನ ಜೊತೆಗೆ ಅಮ್ಮ ಬಂದುಬಿಟ್ಟಿದ್ದಾಳೆ. ಏನು ಮಾಡಬೇಕು ಇವಾಗ? ಕೆಲಸ ಕೆಟ್ಟೋಯ್ತಲ್ಲ ಅಂತ ಗೊತ್ತಾಗದೆ ಅಂತ ಸುಮ್ಮನೆ ನಿಂತ ಅಲ್ಲೇನೆ. ಅಪ್ಪನ ಜೊತೆಗೆ ಬಂದ ಅಮ್ಮ ಇದೇ ವಿಷಯವನ್ನು ಅವತ್ತು ಪ್ರಸ್ತಾಪ ಮಾಡ್ತಾಳೆ. ಅಲ್ರಿ, ಲೋಕವೇ ನಮ್ಮ ಮಗನನ್ನು ಹೊಗಳಬೇಕಿದ್ರೆ ನೀವು ಯಾಕೆ ಅವರನ್ನು ಹೊಗಳೋದಿಲ್ಲ? ಒಂದು ದಿವಸ, ಇಲ್ಲಪ್ಪ ನಿನ್ನ ಪಾಂಡಿತ್ಯ ತುಂಬ ಸಮರ್ಪಕವಾಗುಂಟು, ನಿನ್ನ ಅಧ್ಯಯನ ತುಂಬ ಚೆನ್ನಾಗಿದೆ, ಯಾಕೆ ಹೊಗಳಬಾರ್ದು ನೀವಿಗೆ ಅಂತ. ನೋಡೋಣಪ್ಪ ಏನು ಹೇಳ್ತಾನೆ ಇವತ್ತು ಅಂತ ಹೇಳಿ ಕಾಯ್ತಾ ಇದ್ದ. ಆಗ ಭಾರವಿಯ ತಂದೆ ಹೇಳ್ತಾನೆ, ನೀನೊಂದು ಬೆಪ್ಪ ನೀನು. ತನ್ನ ಶ್ರೀಮತಿಗೆ ಹೇಳಿದ ಮಾತು ಪತ್ನಿಗೆ, ನನ್ನ ಮಗನ ಪಾಂಡಿತ್ಯದ ಬಗ್ಗೆ ನನಗಿರುವಷ್ಟು ಹೆಮ್ಮೆ ಈ ದೇಶದಲ್ಲಿ ಯಾರಿಗೂ ಇಲ್ಲ. ಆದರೆ ನನ್ನ ಮಗ ಇಂಥ ವಿದ್ಯಾವಂತ, ಇಂಥ ಪಾಂಡಿತ್ಯ ಸಂಪನ್ನ, ಅವನಂಥ ವ್ಯಕ್ತಿ ಇನ್ನೊಬ್ಬಿಲ್ಲ ಅಂತ ನಾನು ಯಾವಾಗ ನನ್ನ ಬಾಯಿಯಿಂದ ಹೇಳ್ತೇನೋ ಅವತ್ತೇ ನನ್ನ ಮಗನ ಅಧಃಪತನ ಪ್ರಾರಂಭವಾಗುತ್ತೆ. ಈಗ ಹೇಳು, ನನ್ನ ಮಗನ ಏಳಿಗೆಯನ್ನು ಕಂಡು ಒಳಗೊಳಗೆ ನಾನು ಸಮಾಧಾನಪಟ್ಟು ಭಗವಂತವನನ್ನಿನ್ನೂ ಬೆಳೆಸಲಿ ಅಂತ ಒಳಗಿನಿಂದ ಪ್ರಾರ್ಥನೆ ಮಾಡಲೋ, ಅಥವಾ ಬಾಯ್ಬಿಟ್ಟು ಹೇಳಿ ನನ್ನ ಮಗನನ್ನು ನಾನೇ ಹಾಳು ಮಾಡಲು? ಕೆಡಕ್ಕೆ ಬಯಸ್ಕೊಂಡ್ರೆ ಹಾಗೆ ಹೇಳಬೇಕು, ಏನನ್ನು ಮಾಡಲಿ ಅಂತ.
ಇಷ್ಟನ್ನು ಕೇಳ್ತಾ ಇದ್ದಾನೆ. ಬಾಗಿಲ ಸಂದಿನಲ್ಲಿ ನಿಂತು ಢಣ್ ಅಂತ ಶಬ್ದ ಆಯಿತು. ಕತ್ತಿ ಕೆಳಗೆ ಬಿತ್ತು. ಬಂದು ಕಾಲಿಡ್ಕೊಂಡ. ಕಣ್ಣೀರಲ್ಲಿ ಅಪ್ಪನ ಪಾದವನ್ನು ತೊಳೆದ. ಪ್ರಾಯಶಃ ಈ ರೀತಿಯಾಗಿ ನನ್ನನ್ನು ಹಾರೈಸುವವರು ಈ ಪ್ರಪಂಚದಲ್ಲಿ ನನ್ನ ಅಪ್ಪನನ್ನು ಬಿಟ್ಟರೆ ಬೇರೆ ಯಾರಾದರೂ ಇದ್ದಾರಾ? ಹೊಗಳೋರು ಎಷ್ಟು ಜನ ನಮ್ಮ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರ್ರಿ? ನಮ್ಮ ಬಗ್ಗೆ ದೇವರಲ್ಲಿ ಇವ್ರನ್ನ ಚೆನ್ನಾಗಿಟ್ಟಿರಪ್ಪ ಅಂತ ಹೇಳುವವರು ನಿಜವಾಗಿ ನಮ್ಮನ್ನು ಹೊಗಳುವವರಲ್ವಾ? ಮತ್ತಷ್ಟೇ ಅಲ್ಲ, ಅವನು ಮುಂದೋರು ಹೇಳ್ತಾನೆ, ಜನ್ಮ ಕೊಟ್ಟಂಥ ನನಗೆ ನನ್ನ ಮಗನ ಬಗ್ಗೆ ಅಭಿಮಾನ ಉಂಟು, ಬೇರೆ ಎಲ್ಲರಿಗಿಂತ ಹೆಚ್ಚಿಗೆ ಅಭಿಮಾನ ಉಂಟು. ಪ್ರತಿ ಕ್ಷಣದಲ್ಲೂ ಸಹ ಅವನ ಏಳಿಗೆಯನ್ನು ಹಾರೈಸುವವನು ನಾನು, ಪ್ರಾರ್ಥಿಸುವವನು ಹೀಗೆ ಅಂತ. ಆದರೆ ನಾನು ಯಾವತ್ತು ನನ್ನ ತುಟಿಯಿಂದ ಅದನ್ನು ವ್ಯಕ್ತಪಡಿಸ್ತೇನೋ ಆವತ್ತು ಅವನು ಪೂರ್ತಿಯಾಗಿ ಅವನ ಆಯುಷ್ಯ ಕ್ಷೀಣ ಮತ್ತು ಅವನು ಅಧಃಪತನಗೊಳ್ತಾನೆ. ಏನಾಗಬೇಕು ಈ ಮಾತನ್ನು ಕೇಳಿದಾಗ? ಅಪ್ಪ ಅಮ್ಮ ನಮ್ಮನ್ನು ಹೊಗಳಬೇಕು ಅಂತ ಬಯಸುವ ಮಕ್ಕಳು ಈ ಕಥೆಯನ್ನು ಓದಬೇಕು. ದುರ್ದೈವ ಅಂದರೆ ಇವತ್ತು ಮೇಷ್ಟ್ರುಗಳು ಶಾಲೆಯಲ್ಲಿ ಇದನ್ನು ಹೇಳೋದಿಲ್ಲ. ಇಂಥದ್ದನ್ನು ಹೇಳುವ ಪುಸ್ತಕಗಳು ನಮಗೆ ಬಹಳ ವಿರಳ. ಅಪ್ಪ ಅಮ್ಮಂದಿರಂತೂ ಪಾಪ, ಅಯ್ಯೋ ಚಿನ್ನ ಚಿನ್ನ ಚಿನ್ನ. ಯಾಕೆಂದರೆ ನಾವು ಹೊಗಳದಿದ್ರೆ ನಮ್ಮ ಕೊನೆ ಕಾಲದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋದೇ ಇದ್ದರೆ, ನೀವು ಹೊಗಳಿದ್ರೂ ನೋಡ್ಕೊಳ್ಳೋದಿಲ್ಲ ಬಿಡ್ರಿ. ಹಾಗಿದ್ದಿದ್ದು ಇಷ್ಟೊಂದು ಜೀವನ ಸಂಧ್ಯಾ ಇನ್ನೇನೋ ವೃದ್ಧಾಶ್ರಮಗಳು ಬರ್ತಿದ್ವಾ? ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಜನ ಬಿಟ್ಟಿರ್ತೇನೆ, ದುಡ್ಡು ಕಳಿಸ್ತೇನೆ ಅಂತ ಹೇಳುವ ಮಕ್ಕಳನ್ನು ಹಾಗೆ ಹೊಗಳಿ ಬೆಳೆಸಿದವ್ರು ಯಾರು? ಈ ಘಟನೆಯನ್ನು ಹೇಳ್ತಾ ಹೋದಾಗ ನನಗೆ ಸಾಕಷ್ಟು ಇಂಥ ಘಟನೆಯ ಸುರುಳಿಗಳು ಬಿಚ್ಕೊಳ್ತಾ ಹೋಗ್ತೇವೆ. ಆದರೆ ನನ್ನ ಉದ್ದೇಶ ಅದಲ್ಲ. ಬೊಂಬೈಯಲ್ಲಿ ಒಂದು ಘಟನೆ ನಡೀತು, ಮಧ್ಯೆಯಲ್ಲಿ ಅವಾಂತರ. ಇನ್ನೊಂದು ಹೇಳಿಬಿಡ್ತೇನೆ, ಯಾಕೆಂದರೆ ಈ ವಿಷಯ ಜೊತೆ ಕೆಲವು ನಾನು ನೈತಿಕ ವಿಚಾರವನ್ನು ಹೇಳಬೇಕಾದದ್ದು ಕರ್ತವ್ಯ. ಅತ್ಯಂತ ಶ್ರೀಮಂತ ವ್ಯಾಪಾರಿ ಮಹಿಳೆ, ನಡೆದ ಘಟನೆ ಇದು, ಕಥೆ ಅಲ್ಲ ಇದು. ಇತ್ತೀಚೆಗೆ 2-3 ವರ್ಷದ ಹಿಂದೆ ಒಬ್ಬನೇ ಒಬ್ಬ ಮಗ, ತನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ಸಹ ತೊಂದರೆ ಆಗಬಾರ್ದು ಅಂಥೇಳಿ ಒಳ್ಳೊಳ್ಳೆಯ ಸ್ಕೂಲಿನಲ್ಲಿ ಅವನನ್ನು ಓದಿಸಿಳು ತಾಯಿ. ಅವಳ ಹೆಸರನ್ನು ನಾನು ಮರ್ತಿದ್ದೇನೆ. ಕೊನೆಗೆ ಮಗ ವಿದೇಶಕ್ಕೆ ಹೊರಟು ನಿಂತ. ಮಗನ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ತಾಯಿ ಮನಸ್ಸಿಲ್ಲದ ಮನಸ್ಸಿನಿಂದ ಸಮ್ಮತಿಸಿದಳು. ಮಗ ವಿದೇಶಕ್ಕೆ ಹೋದ ಮೇಲೆ ಮದುವೆ ಆದ, ಅಲ್ಲಿದ್ದೇನೆ. ತಾಯಿಗೆ ಆವಾಗ ಫೋನ್ ಮಾಡ್ತಿದ್ದ. ಮೊದಲು ಪದೇ ಫೋನ್ ಮಾಡೋದು. ಆಮೇಲೆ ವಾರಕ್ಕೆ ಮಾಡುವ ಫೋನು ತಿಂಗಳಿಗೆ ಬರ್ತದೆ, ತಿಂಗಳಿಗೆ ಮಾಡುವ ಫೋನು 6 ತಿಂಗಳಾಗತ್ತೆ, ಆಮೇಲೆ ವರ್ಷ, ಆಮೇಲೆ 2 ವರ್ಷ, 6 ವರ್ಷ. ಅದೊಂದು ಸಲ ಈಕೆ ವಯಸ್ಸಾಗ್ತಾ ಉಂಟು ತಾಯಿಗೆ. ತನ್ನ ತಾಯಿಯನ್ನು ನೋಡಬೇಕು ಅಂತ ಭಾರತಕ್ಕೆ ಬೊಂಬೈ ಬಂದು ಇಳಿದ ಮಗ. ತಾಯಿ ವಾಸ ಮಾಡ್ತಾ ಇರೋಂಥ ಒಂದು 4-5 ಫ್ಲ್ಯಾಟ್ ಅವರಿದ್ದೇನೆ. ಅದಿಷ್ಟಕ್ಕೂ ಅವಳೇ ಒಡತಿ, ಎಲ್ಲ ಜನ ಇದ್ದಾರೆ ಅದರೊಳಗೆ. ಆ ಫ್ಲ್ಯಾಟಿಗೆ ಮಗ ಬಂದ, ಅಮ್ಮ ಇರೋ ಜಾಗಕ್ಕೆ ಬಂದು ನೋಡಿದ, ಬೆಲ್ ಮಾಡಿದ. ಅಂದ್ಕೊಂಡಿದ್ದ ಅಮ್ಮ ಓಡೋಡಿ ಬಂದು ಬಾಗಿಲು ತೆಗಿತಾಳೆ ಅಂತ. ತೆಗಿಲಿಲ್ಲ. ಆಮೇಲೆ ಒಡೆದು ತೆಗೆಸಿದ್ದಾಯಿತು. ಹೋಗಿ ನೋಡಿದರೆ ತಾಯಿಯನ್ನು ನೋಡಿದ ಅವನು. ಏನು ನೋಡಿದ ಅಂದರೆ ತಾಯಿಯ ಸ್ಕೆಲೆಟನ್ನನ್ನು ನೋಡಿದ. ಸೋಫಾದ ಮೇಲೆ ಕುಳಿತಿದ್ದಾಳೆ, ಹಾಗೆ ಕುಳಿತುಬಿಟ್ಟಿದ್ದಾಳೆ. ವಿತ್ ಫೋಟೋ ಬಂದಿತ್ತಿದು. ಅದಾದ ಮೇಲೆ ವೈದ್ಯರನ್ನು ಕರೆಸಿ ಕೇಳ್ತಾನೆ, ನಮ್ಮಮ್ಮ ಜೀವ ಬಿಟ್ಟು ಎಷ್ಟು ದಿನ ಆಯಿತು ಅಂತ. ವೈದ್ಯರು ಪರೀಕ್ಷಿಸಿ ಹೇಳ್ತಾರೆ, 1.5 ವರ್ಷಕ್ಕಿಂತ ಹೆಚ್ಚು ಕಾಲ ಆಗಿದೆ ಅಂತ. ಅಂದರೆ ಅವನ ಅಮ್ಮನಿಗೆ ಫೋನ್ ಮಾಡದೆ ಎಷ್ಟು ದಿವಸ ಆಗಿದೆ ಲೆಕ್ಕ ಹಾಕ್ಕೊಳ್ಳಿ.
ಇವರೆಲ್ಲ ಮಕ್ಕಳನ್ನು ನೀನು ಓದಿದ್ದು ಸರಿಯಾಗಲಿಲ್ಲ ಅಂತ ಬೈದು ಹೊಡೆದು ಅಭ್ಯಾಸ ಮಾಡಿದ್ದವರಲ್ಲ. ಏನು ಮಾಡಿ ಅಭ್ಯಾಸ ಮಾಡಿದ್ದವರು? ಹೊಗಳಿ 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 ಹೊಗಳಿಯೇ. ಹಾಗಾಗಿ ಹೊಗಳಿದ್ರಿಂದ ಏನಾಗುತ್ತೆ ಅಂದರೆ ಅದರ ಫಲ ಈ ರೀತಿಯಾಗಿಯೂ ಆಗಬಹುದು ಬಹಳಷ್ಟು ಸಲ ಹೀಗೆ ಅಂತ. ಅದಕ್ಕೋಸ್ಕರ ನಿಜವಾದ ತಿಳುವಳಿಕೆ ಇರುವಂಥ ತಂದೆ ತಾಯಿಯರು ಮಕ್ಕಳನ್ನು ಹೊಗಳಬಾರದು. ಹೊಗಳಿದರೂ ಅದು ತೆಗಳಿದಂತೆ ಇರಬೇಕು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ಭಾರವಿ ಕಥೆ ಬರಬೇಕಲ್ಲ, ಮುಗಿಲಿಲ್ಲ ಕಥೆ. ಅಪ್ಪನ ಕಾಲಿಡಿದು ಕೇಳ್ತಾನೆ, ನಾನು ಈ ತೀರ್ಮಾನ ಮಾಡಿದ್ದೆ, ತಂದೆಯನ್ನು ವಧೆ ಮಾಡಲಿಕ್ಕೆ ಮುಂದಾದ ಮಗನಿಗೆ ಏನು ಶಿಕ್ಷೆ ಅಂತ ಕೇಳ್ತಾನೆ ಅವನು. ಆಗ ಅವನು ಹೇಳ್ತಾನೆ, ಏನೂ ಮಾಡಬೇಡ, 1 ವರ್ಷ ಹೋಗಿ ನಿನ್ನ ಮಾವನ ಮನೆಯಲ್ಲಿ ಒಳ್ಕೊಂಡು ಬಂದರೆ ಆಯಿತು ನೀನು ಅಂತ ಹೇಳಿದ್ದೆ. 1 ವರ್ಷ ಎಲ್ಲಿರಬೇಕು? ಮಾವನ ಮನೆಯಲ್ಲಿ ಇರಬೇಕು ನೀವು. ಇಟ್ಸ್ ಆಲ್. ಆ ಸಂದರ್ಭದಲ್ಲಿ ಅವನು ಮಹಾಭಾರತದ ಪಾಂಡವರ ವನವಾಸದ ಪ್ರಸಂಗವನ್ನು ಇಟ್ಕೊಂಡು ಬರಿತಾನೆ. ಅದೇ ಕಿರಾತಾರ್ಜುನೀಯ ಅಂತ. ಅಲ್ಲಿ ಅವನು ಮಾವನ ಮನೆಯಲ್ಲಿದ್ದಾಗ ಅವನೇ ಬರಿತಾನೆ ತನ್ನ ಅನುಭವ ಆಗಿತ್ತು ಅಂತ. ಇದು ಯಾರಿಗೂ ಬರದೇ ಇಲ್ಲಿ, ಆದರೆ ಅವನು ಬರ್ಕೊಳ್ತಾನೆ. ಸತ್ಯವಾದ ಮಾತು, ಲೋಕದ ಅನುಭವವನ್ನು ಸೆರೆ ಹಿಡಿದಿದ್ದಾನೆ ಶ್ಲೋಕದಲ್ಲಿ. ಶ್ವಶುರಗ್ರಹೋ ನಿವಾಸ ಸ್ವರ್ಗತುಲ್ಯೋ ನರಾಣ. ಮಾವನ ಮನೆಯಲ್ಲಿ ವಾಸ ಮಾಡೋದಂದ್ರೆ ಅಳಿಯನಿಗೆ ಮೊದಲು ಸ್ವರ್ಗಕ್ಕೆ ಸಮಾನವಾದಷ್ಟು ಸುಖ. ಎಷ್ಟು ದಿವಸ ಅಂದರೆ ಯದಿ ವಸತಿ ದಿನಾನಿ 3 5 ಅಥ 7. 3 ದಿವಸ ಇರ್ಬೋದು, ಅದಾದಮೇಲೆ ಹೆಚ್ಚು ಅಂದರೆ 5 ದಿವಸ ಇರ್ಬೋದು, ಮ್ಯಾಕ್ಸಿಮಮ್ 1 ವೀಕ್. ಅಲ್ಲಿವರೆಗೆ ಹೇಗೆ ನಡೆಯುತ್ತೆ ಟ್ರೀಟ್ಮೆಂಟು ಅಳಿಯನಿಗೆ ಅಂದರೆ ದಧಿ ಮಧು ಘೃತಭಕ್ಷ ಕ್ಷೀರ ಸಾರ ಪ್ರವಾಹ ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಹಾರ. ಮತ್ತು ನಾನೇನು ಬಿಡಿಸಿ ಹೇಳಬೇಕಾದ್ದಿಲ್ಲ. ಪ್ರಾಯಶಃ 1 ವರ್ಷ ಹೇಳಿದ್ದಾನೆ ಅಪ್ಪ. 7ನೇ ದಿನಕ್ಕೆ ಆದಮೇಲೆ ಈ ಟ್ರೀಟ್ಮೆಂಟ್ ಆದಮೇಲೆ ಮತ್ತು ಮುಂದಿನ ಪರಿಸ್ಥಿತಿ ಹೇಗಿರ್ಬೋದು ಅವನಿಗೆ. ದನ ಕಾಯೋ ಕೆಲಸಕ್ಕೆ ಹೋಗ್ತಾನೆ ಅವನು, ಹಸುಗಳನ್ನು ಮೇಯಿಸೋದು. ಆ ಹಸುಗಳನ್ನು ಮೇಯಿಸ್ತಾ ಸ್ವಭಾವ ಸಿದ್ಧವಂತ ಪಾಂಡಿತ್ಯದ ಮೂಲಕ ಅವನು ಪಾಂಡವರ ಆ ವ್ಯಥೆ, ವನವಾಸದ ಕಥೆ ಅದನ್ನು ಬರಿತಾ ಇರ್ತಾನೆ. ಅಲ್ಲಿನ ಒಂದು ಸಂದರ್ಭ ಹೇಗಿರುತ್ತೆ ಕೇಳಿದರೆ, ಭೀಮ ಒಂದು ಮಾತು ಹೇಳ್ತಾನೆ. ಭೀಮ ಮತ್ತು ದ್ರೌಪದಿ ಇಬ್ಬರೂ ಸೇರಿ, ನಮ್ಮನ್ನು ವನವಾಸಕ್ಕೆ ಅಟ್ಟಿದ ದುರ್ಯೋಧನ, ನಮ್ಮಲ್ಲಿ ಸಾಮರ್ಥ್ಯ ಉಂಟು, ನಾವು ಯಾಕೆ ತಡ ಮಾಡಬೇಕು, ಅದ್ರ ಪಾಡಿ ಅದು ಹಾಕ್ಕೊಂಡಿರಲಿ, ಹೋಗಿ ಮುಗಿಸ್ಬಿಡೋಣ ಅವನನ್ನು ಅಂತ ಇಬ್ಬರೂ ಸೇರಿ ಧರ್ಮರಾಯನ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀನು ಒಪ್ಪು, ಮೊದಲು ನಿನ್ನಿಂದ ಆದದ್ದು, ನೀನು ಸಮ್ಮತಿಸಿದ್ರೆ ನಾವು ಆ ಕೆಲಸ ಮಾಡ್ತೇವೆ ಹೀಗೆ ಅಂತ. ಆಗ ಧರ್ಮರಾಯನ ಮಾತಲ್ಲಿ ಇವನೇ ಒಂದು ಶ್ಲೋಕವನ್ನು ಹೇಳಿಸಿರ್ತಾನೆ. ಸಹಸಾ ವಿದಧೀತ ನಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ. ಯಾವುದೇ ಕೆಲಸವನ್ನು ಸಹ ದುಡುಕಿನಿಂದ ಮಾಡಬಾರದು. ಯಾಕೆಂದರೆ ಅವಿವೇಕ ಎನ್ನುವಂಥದ್ದು ಎಲ್ಲ ಆಪತ್ತಿಗೂ ಕಾರಣವಾಗ್ತದೆ. ವಿಮೃಶ್ಯಕಾರಿಣಂ ವೃಣುತೆ ವಿಮೃಶ್ಯಕಾರಿಣಂ ಧನಲುಬ್ಧಾಹ ಅಂತ ಶ್ಲೋಕ ಮುಂದಕ್ಕೆ ಹೋಗುತ್ತೆ. ಇವನಿಗೆ ಆ ಮಾವನ ಮನೆಯಲ್ಲಿ ಇವನು ಗೌರವ ಕಳ್ಕೊಂಡ. ಇವನು ಬಂದ ಮೇಲೆ ಇವನ ಜೊತೆ ಹೆಂಡತಿಯೂ ಬಂದಿದ್ದಾಳಲ್ಲ, ಅಪರೂಪಕ್ಕೆ ಬಂದರೆ ಮಗಳು. ದಿನವೂ ತವರ ಮನೆಯಲ್ಲೇ ಇದ್ದರೆ ಮೊದಲು ಓರಗಿತ್ತಿ, ಆಮೇಲೆ ಅವಳು ಸಹ ಸಾಮಾನ್ಯ ಅಮ್ಮನಿಗೂ ಮಗಳಿಗೂ ಸಹ ದೇವಾ ದೇವೇಶು ಶ್ಚಯಧ್ವಂ ಜಟಾಪಟಿ ಸಾಮಾನ್ಯ ಅಲ್ವಾ. ಕೊನೆಗೇನಾಯಿತು ಕೇಳಿದರೆ, ಅಲ್ಲೇ ಇವರು ಸಪ್ರೇಟಾಗಿ ಉಳಿಯುವಂಥ ಪರಿಸ್ಥಿತಿ ಬಂತು. ಬಡತನ ಕಿತ್ತು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತು. ಹೇಗಿದೆ ನೋಡಿ ಅಪ್ಪ ಕೊಟ್ಟಂತಹ ಸಂಸ್ಕಾರ. ಕೊನೆಗೆ ಆಗಲೇ ಮಕ್ಕಳು ಅವನಿಗೆ ಹೊಟ್ಟೆ ಹೊರಿಲಿಕ್ಕಾಗದೇ ಇರೋಂಥ ಸ್ಥಿತಿ. ಥತ್, ಈ ಜೀವನಕ್ಕೆ ಧಿಕ್ಕಾರ ಅಂತ ಹೇಳಿ
ತಕ್ಷಣ ಎಂತಹ ಪಾಂಡಿತ್ಯ ಸಂಪನ್ನಂತಹ ವ್ಯಕ್ತಿ ತೀರ್ಮಾನ ಮಾಡ್ತಾನೆ ಅವತ್ತು. ಏನು ಅಂದರೆ, ಇವತ್ತು ಏನಾದರೂ ಮಾಡಿ ಇವನ್ನೆಲ್ಲ 2ನೇ ಸಲ ತೀರ್ಮಾನ ಮುಗಿಸ್ಬಿಟ್ಟು ನಾನು ಸಹ ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಕೊನೆಗೆ ಆ ಕೆಲಸ ತೊಡಕ್ಕೆ ಮುಂದಾಗಿ ಖಡ್ಗವನ್ನು ಹೀಗೆ ಮೇಲಕ್ಕೆ ಎತ್ತುತ್ತಾನೆ. ಎತ್ತಿದ್ರೆ ಚಕ್ಕಂತ ಇವನೇ ಬರೆದು ತೂಗು ಹಾಕಿದಂಥ ಆ ಕಿರಾತಾರ್ಜುನ ಗ್ರಂಥ ಆ ಕತ್ತಿಗೆ ತಾಗಬೇಕಾ? ಅದು ಕಟ್ಟಾಗಿ ಬಿತ್ತು. ಏನು ಬಿತ್ತು ಕೇಳಿದ್ರೆ, ಓಪನ್ ಆಗಿ ಬಿತ್ತು ಪುಸ್ತಕ. ನೋಡ್ತಾನೆ, ಇವನೇ ಬರೆದಿದ್ದು. ಸಹಸಾ ವಿದಧೀತ ನಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ. ಆತುರದಿಂದ ಯಾವುದೇ ಕೆಲಸವನ್ನು ಮಾಡಬಾರದು. ಬಿಸಾಡಿದ ಖಡ್ಗವನ್ನು. ವರ್ಷ ಮುಗಿಸಿ ಅಪ್ಪನ ಕಾಲಿಗೆ ಬಂದು ಬಿದ್ದ. ಮಕ್ಕಳನ್ನು ಯಾಕೆ ಹೊಗಳಬಾರದು ಅಂತ ಗೊತ್ತಾಯಿತು ಅಪ್ಪ ಅಂತ ಹೇಳಿದ. ಒಂದೇ ಇತಿಹಾಸ ನಮಗೆ ಪಾಠ ಹೇಳಿದೆ, ಆದರೆ ನಾವು ಅದನ್ನು ಓದುವ ಕಣ್ಣನ್ನು ತೆರೆದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಕೇಳಿದರೆ, ಆ ಹೊಗಳಿಕೆ ಅನ್ನೋದುಂಟಲ್ಲ, ಅದು ಏನೆಲ್ಲ ಅನರ್ಥವನ್ನು ಮಾಡಿಸತ್ತೆ ಹೀಗೆ ಅಂತ. ಅದಕ್ಕೋಸ್ಕರ ವಿಪ್ರರು ಅಂದರೆ ಯಾರು ಅಂದರೆ, ವೇದಶಾಸ್ತ್ರಾದಿ ವಿದ್ಯಾವಂತೋ ಬ್ರಾಹ್ಮಣ ವಿಪ್ರಾಹ ಅಂತ. ನಾನು ಯಾಕೆ ಹೇಳಿದೆ ಕೇಳಿದರೆ, ಅವನು ವೇದವನ್ನೇ ಓದಿರೋದಿಲ್ಲ, ಆದರೆ ವೇದ ಬ್ರಹ್ಮಶ್ರೀ ಹೇಳ್ಬೋದಾ ಇದನ್ನು? ವೇದ ಬ್ರಹ್ಮಶ್ರೀ. ಒಂದು ವೇದವನ್ನು ಇವತ್ತು ಪೂರ್ತಿಯಾಗಿ ಅಧ್ಯಯನ ಮಾಡಲಿಕ್ಕೆ ಮಿನಿಮಮ್ 11 ವರ್ಷ ಬೇಕು. ಮಿನಿಮಮ್. ಮತ್ತು 4 ವೇದ ಅಧ್ಯಯನ ಮಾಡಬೇಕು ಅಂದರೆ 11 ಗುಣಿಸು 4. ಅಷ್ಟಾದರೂ ಸಹ ಅವನು ಬ್ರಹ್ಮಶ್ರೀ ಆಗೋಲ್ಲ. ಬ್ರಹ್ಮ ಅಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಅಥವಾ ವೇದವೇ ಬ್ರಹ್ಮ. ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ. ಅಂದರೆ ಇಷ್ಟೆಲ್ಲ ಜ್ಞಾನಿಗಳು ಅಂತ ಏನೂ ಜ್ಞಾನ ಇಲ್ಲದೇ ಇರುವವನ್ನ ಹೊಗಳಿದಾಗ ಕೋಲೆ ಬಸ್ಸು ನನಗೆ ಹೌದು ಹೌದು ಅಂತ ತಲೆ ಹಾಕ್ತಾರಲ್ಲ, ಇಂಥವ್ರನ್ನ ನಾವು ಹೇಳಬಹುದಾ ಅಂತ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನ ನಮ್ಮನ್ನು ಎಚ್ಚರಿಸ್ತದೆ. ಹಾಗಾಗಿ ವೇದ ಮತ್ತು ಶಾಸ್ತ್ರ. ಶಾಸ್ತ್ರ ಅಂದ್ರೆ ಏನು ಅಂದರೆ, ಜ್ಞಾನವನ್ನು ಉಂಟು ಮಾಡುವಂಥ ಗ್ರಂಥಕ್ಕೆ ಶಾಸ್ತ್ರ ಅಂತ ಹೆಸರು. ಅಂತಹ ಶಾಸ್ತ್ರಗಳು ನಮ್ಮಲ್ಲಿ ದರ್ಶನ ಎನ್ನುವ ಶಬ್ದಗಳಿಂದ ಕರೆಯಲ್ಪಡ್ತವೆ. ಷಡ್ದರ್ಶನಗಳು ಅಂತ. ಒಂದು ಶಾಸ್ತ್ರ ಓದೋದಕ್ಕೆ 5 ವರ್ಷ ಇವತ್ತಿನ ವಿದ್ಯಾರ್ಜನೆ ಕ್ರಮದಲ್ಲಿ. 5 ಗುಣಿಸು ಮತ್ತು ಪುನಃ 6, 30 ವರ್ಷ. ಅಂದರೆ ಅಲ್ಲಿಂದೊಂದು 11 4 44, ಇದೊಂದು 30 ವರ್ಷ. ಇಷ್ಟು ವರ್ಷ ಅಧ್ಯಯನ ಮಾಡಿದವನು ಇದ್ದರೆ ಅವನನ್ನು ನಾವು ಏನಂತ ಕರಿಬೋದು? ಈ ಶಬ್ದದಿಂದ ಸಂಬೋಧಿಸಬಹುದು. ಅದಿಲ್ಲದೆ ಇದ್ದರೆ ನಾವು ಅದಕ್ಕೆ ಅರ್ಹರ? ಯಾಕೆ ಅಂದರೆ ಮುಂದೆ ಬರುತ್ತೆ ಮತ್ತು ಪುನಃ ಅದಕ್ಕೆ ಪೂರಕವಾದ ಮಾತು. ವೇದ ಶಾಸ್ತ್ರಾದಿ ವಿದ್ಯಾವಂತಹ ಬ್ರಾಹ್ಮಣ ವಿಪ್ರಾಹ. ವೇದ ಮತ್ತು ಶಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಂಥ ಬ್ರಾಹ್ಮಣರು ವಿಪ್ರರು. ವೇದಶಾಸ್ತ್ರಗಳನ್ನು ಓದದೇ ಇರುವವರು, ಓದದೇ ಇರುವ ಬ್ರಾಹ್ಮಣರು ವಿಪ್ರರಲ್ಲ. ಹಾಗಾಗಿ ನಾವು ವಿಪ್ರ ಸಂಘದ ಮೆಂಬರರು ಅಂತ ಯಾರಾದರೂ ಹೇಳಿದರೆ ಎಷ್ಟು ಸರಿ ಎಷ್ಟು ತಪ್ಪು ನೀವು ತೀರ್ಮಾನ ಮಾಡಿ ಹೀಗೆ ಅಂತ ಅಷ್ಟೇ. ಅಂದರೆ ಇದೆಲ್ಲ ಏನು ಹೇಳುತ್ತೆ ಕೇಳಿದರೆ, ಅರ್ಹತೆಯನ್ನು ಹೇಳುವಂಥದ್ದು. ಅದನ್ನು ನಾವು ಮರಿಬಾರ್ದು ಹೇಗೆ ಅಂತ. ಅರ್ಹತೆ, ಅಂತಃಸತ್ವವನ್ನು ಹೇಳುವಂಥದ್ದು. ಈ ಶಬ್ದಗಳೆಲ್ಲ ಜಾತಿ ಹೇಳೋದಲ್ಲ. ವಿಪ್ರ ಅನ್ನುವಂಥದ್ದು ಜಾತಿ ವಾಚಕ ಶಬ್ದ ಅಲ್ಲ. ಇಂಥ ಅಧ್ಯಯನ ಸಂಪನ್ನ ಅನ್ನೋದು ಆ ಶಬ್ದದಿಂದ ಗೊತ್ತಾಗುತ್ತೆ ನಮಗೆ. ಇಷ್ಟಕ್ಕೆ ಮುಗಿದಿಲ್ಲ, ಮುಂದುಂಟು ಮತ್ತು ಪುನಃ. ಹಾಗಿದ್ರೆ ಅಧ್ಯಯನವನ್ನೇ ಮಾಡದೇ ಇರುವವರು ಬ್ರಾಹ್ಮಣರಲ್ಲ ಕೇಳಿದರೆ ಅವರು ಜಾತಿ ಬ್ರಾಹ್ಮಣರು ಅಷ್ಟೇ ಹೇಗೆ ಅಂತ. ಇವರು ಆಕೆಗೆ ಪ್ರಿಯರು. ಜಾತಿ ಬ್ರಾಹ್ಮಣರಲ್ಲ, ಇಷ್ಟು ಅಧ್ಯಯನ ಮಾಡಿದವರು ಇರ್ತಾರಲ್ಲ, ಇಂತಹ ವಿಪ್ರರು ಅಂತ ಕರೆಸಿಕೊಳ್ಳುವವರು ಆಕೆಗೆ ಪ್ರಿಯರು.
ಜಗನ್ಮಾತೆ ತನಗೆ ಯಾರು ಪ್ರಿಯರಾಗಬೇಕು ಪ್ರಿಯರಾಗಬಾರ್ದು ಅಂತ ಹೇಗೆ ತೀರ್ಮಾನ ಮಾಡ್ತಾಳೆ ಅನ್ನೋದು ಈ ನಾಮವನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ವಿಪ್ರರಾದರೂ ಸಹ ಆಕೆಗೆ ಯಾಕೆ ಪ್ರಿಯರು ಅಂತ ಎರಡನೇ ಪ್ರಶ್ನೆ. ನಾನು ಎರಡು ಪ್ರಶ್ನೆ ಇಟ್ಟಿದ್ದೆ ಮೊದಲೇನೆ. ಯಾಕೆ ವಿಪ್ರರು ಅವಳಿಗೆ ಪ್ರಿಯರು? ವಿಪ್ರರು ಅಂದರೆ ಯಾರೋ ಒಂದು ನೋಡಿ ಆಯಿತು ನಾವು ಇವಾಗ. ಅವರು ಯಾಕೆ ಪ್ರಿಯರು ಅಂದರೆ ಇದು ಎರಡನೇ ಪ್ರಶ್ನೆಗೆ ಉತ್ತರ. ಈಗ ವೇದ ದೇವಿಯ ಉಸಿರು. ನನಗೆ ಈ ಮಾತನ್ನು ಹೇಳಿದ ತಕ್ಷಣ ಒಂದು ಪ್ರಸಂಗ ನೆನಪಿಗೆ ಬರ್ತದೆ. ಕರ್ನಾಟಕದಲ್ಲೇ ಒಂದು ಸ್ಥಳ ಉಂಟು, ಅದು ಜಗನ್ಮಾತೆಯ ಆವಾಸ ಸ್ಥಾನ. ನಾನು ಪ್ರಾಯಶಃ ಪರಮ ಪೂಜ್ಯ ಭಗವಾನ್ ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳುವಾಗ ಆ ವಿಚಾರವನ್ನು ಇಲ್ಲಿ ಹೇಳಿದ್ದೇನೆ. ಅಲ್ಲಿ ಜಗನ್ಮಾತೆ ಶಿಲಾರೂಪದಿಂದ ವಾಸ್ತವ್ಯ ಮಾಡಿದ್ದಾಳೆ. ಇವತ್ತಿಗೂ ಸಹ ಒಂದು ಕ್ರಮ ಉಂಟು ಅಲ್ಲಿ. ಅತ್ಯಂತ ಪರಿಶುದ್ಧತೆ ಪಾವಿತ್ರ್ಯತೆಯನ್ನು ರಕ್ಷಿಸಿಕೊಂಡು ಬಂದಂತಹ ಸ್ಥಳ ಅದು. ಸಂಜೆ 7:15 ಮಂಗಳಾರತಿ ಮುಗದ ಮೇಲೆ ಮತ್ತೆ ಪುನಃ ಆ ಗುಡಿಗೆ ಒಳಗಡೆ ಯಾರೂ ಹೋಗೋದಿಲ್ಲ. ಅದು ಹೇಗುಂಟು ಕೇಳಿದರೆ ಒಂದು 5 ಮೈಲು ಸುಮಾರು ಕಾಡಿನಲ್ಲಿ ಹೋಗಬೇಕು. ಅದಾದಮೇಲೆ ಅಲ್ಲಿ ಶಿಲಾಮಯವಂಥ ಜಾಗ, ಗುಡ್ಡ, ಕಾಡು. ಅಲ್ಲಿ ನಿಂತು ನೋಡಿದರೆ ಅವಳು ಪ್ರಕೃತಿ ರೂಪದಲ್ಲಿ ಇಲ್ಲಿ ವಾಸ ಮಾಡಿದ್ದಾಳೆ ಅನ್ನುವಂಥದ್ದು ಒಬ್ಬ ಮೂರ್ಖ ಶಿಖಾಮಣಿಗೂ ಗೊತ್ತಾಗ್ಬಿಡತ್ತೆ. ಕೆಲವು ಸಲ ಮುಂದುಗಡೆಗೆ ಹುಲಿಗಳ ಸಂಚಾರ, ಸಾಕ್ಷಾತ್ ಅವಳ ಸಾನ್ನಿಧ್ಯ ಇರುವಂಥ. ಪ್ರಾಯಶಃ ವೈಷ್ಣೋದೇವಿಯನ್ನು ಯಾರು ನೋಡಿದ್ದಿದ್ದರೆ ಅದಕ್ಕೆ ಸದೃಶ್ಯವಾದಂಥದ್ದು ಸುಮಾರಾಗಿ ನಮ್ಮ ಕರ್ನಾಟಕದಲ್ಲೇ ಉಂಟು ಅನ್ನೋದನ್ನು ನೆನೆಸ್ಕೊಳ್ಳಿ ಅಷ್ಟೇ. ಒಮ್ಮೆ ಪೂಜೆ ಮುಗಿಸಿ ಈಚೆ ಬಂದ ಮೇಲೆ ಹಿಂದುಗಡೆಗೆ ಅವರ ವಾಸ್ತವ್ಯ ಮಾಡುವಂಥ ಜನರು ಯಾರಿದ್ದಾರೆ ಅಲ್ಲಿ ಪೂಜೆ ಮಾಡೋರು, ಅವರ ವಾಸ್ತವ್ಯ. ಅದಾದ ಮೇಲೆ ಆ ಕಡೆಗೆ ಯಾರೂ ಸಹ ಮತ್ತೆ ಹೋಗುವುದಿಲ್ಲ ಗುಡಿಯ ಕಡೆಗೆ. ಯಾಕೆಂದರೆ ಜಗನ್ಮಾತೆ ವಿಶ್ರಾಂತಿಗೆ ಹೋಗ್ತಾ ಇದ್ದಾಳೆ. ಆ ಭಾವನೆ ಜೀವಂತವಾಗಿ ಇವತ್ತಿಗೂ ಉಂಟು. ಅಲ್ಲಿ ಅರ್ಚಕರಾಗಿರುವಂಥವರು ಹಿಂದೆ ಅವರೇ ಹೇಳ್ತಾ ಇದ್ದಂಥ ಒಂದು ಮಾತು, ರಾತ್ರಿ 11 ಗಂಟೆಯ ನಂತರ ಬ್ರಾಹ್ಮಿ ಮುಹೂರ್ತದವರೆಗೆ ಅನಿರ್ವಚನೀಯವಾದಂಥ ವೇದನಾದ ಅಲ್ಲಿಂದ ಕೇಳ್ತದೆ ಅಂತ. ಹಾಗಾಗಿ ಅದನ್ನು ತುಂಬ ಸಲ ಕೇಳಿದ್ದೇನೆ ನಾನು ಅಂತ ತುಂಬ ಭಾವುಕರಾಗಿ ಆ ಕಡೆಗೆ ನಾವು ಹೋಗುವುದಿಲ್ಲ. ನೀರವ ಶಬ್ದ, ಅಲ್ಲಿ ಶಬ್ದ ಅನ್ನೋ ಶಬ್ದವೇ ಇಲ್ಲ, ಅಂಥ ಏಕಾಂತ ಸ್ಥಳ ಅದು. ಯಾಕೆ ಹೇಳಿದೆ ಅಂದರೆ ವೇದ ಜಗನ್ಮಾತೆಯ, ಭಗವಂತನ, ಭಗವತಿಯ ಉಸಿರು. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ನಮಗೆಲ್ಲರಿಗೂ ಸಹ ಅತ್ಯಂತ ಪ್ರಿಯವಾದದ್ದು ಯಾವುದು? ನೀವು ದುಡ್ಡು ಹೇಳ್ಬೋದು, ವಸ್ತ್ರ ಹೇಳ್ಬೋದು, ಒಡವೆ ಹೇಳ್ಬೋದು, ಸಂಪತ್ತು ಅಂತ ಹೇಳ್ಬೋದು, ಎಲ್ಲವೂ ಹೇಳಿ. ಆದರೆ ಇಲ್ಲೊಂದು ಉಸಿರು ಅಂತ ಇದ್ರಲ್ಲ, ಅವು ಎಲ್ಲದೂ ಸಹ ಪ್ರಿಯವಾಗೋದು. ಹಾಗಾಗಿ ನಿಜವಾಗಿ ನಮಗೆ ಪ್ರಿಯವಾದದ್ದು ಯಾವುದನ್ನು ನಮ್ಮ ಉಸಿರೇ ನಮಗೆ ಪ್ರಿಯ. ಇದಕ್ಕೂ ಪುನಃ ಒಂದು ಘಟನೆ ಉಂಟು. ಮನುಷ್ಯನಿಗೆ ಯಾವುದು ಪ್ರಿಯ ಅಂತ ಇಬ್ಬರು ಮನಃಶಾಸ್ತ್ರಜ್ಞರಲ್ಲಿ ಒಂದು ಸಂಘರ್ಷ ಏರ್ಪಟ್ಟಿತು. ಒಬ್ಬ ಎ, ಒಬ್ಬ ಬಿ ಅಂತ ಅಂದ್ಕೊಳ್ಳಿ. ಆಗ ಆ ಬಿ ಹೇಳ್ತಾನೆ, ಇಲ್ಲ, ಮನುಷ್ಯನಿಗೆ ತನ್ನ ಮಕ್ಕಳು ಅಂದರೆ ಅತ್ಯಂತ ಪ್ರಿಯ ಅಂತ. ಆ ಮನಃಶಾಸ್ತ್ರಜ್ಞ ಎ ಹೇಳಿದ, ನಾನು ಒಪ್ಪಲ್ಲ ನಿನ್ನ ಮಾತನ್ನು. ಹಾಗಿದ್ರೆ ಯಾವುದು ಪ್ರಿಯ ಅಂತಂದರೆ ಪ್ರತಿಯೊಬ್ಬರಿಗೂ ಅವರವರ ಪ್ರಾಣವೇ ಅವರಿಗೆ ಪ್ರಿಯ ಅಂದ ಅವನು. ಇದು ಪರೀಕ್ಷೆ ಮಾಡಬೇಕಲ್ಲ ಇವಾಗ. ಆಗಬಹುದು ಪರೀಕ್ಷೆ. ವೇದಿಕೆ ಸಿದ್ಧತೆ ಆಯಿತು. ಒಂದು ಟ್ಯಾಂಕು,
ಆ ಟ್ಯಾಂಕಿನ ಒಳಗೆ ಒಂದು ತಾಯಿ ಮಂಗ ಇನ್ನೊಂದು ಮರಿ ಮಂಗನನ್ನು ಬಿಟ್ಟರು. ಬಿಟ್ಟ ಮೇಲೆ ಅದಕ್ಕೆ ನೀರನ್ನು ತುಂಬಿಸಿದರು. ಆ ನೀರು ತುಂಬ್ತಾ ಮೇಲಕ್ಕೆ ಬರ್ತಾ ಇದ್ದ ಹಾಗೆ ತಾಯಿ ಮಂಗ ಏನು ಮಾಡಿತು ಕೇಳಿದರೆ, ಆ ಮರಿ ಮಂಗನನ್ನು ಎತ್ತಿ ತನ್ನ ಟೊಂಕದ ಮೇಲೆ ಇರಿಸ್ಕೊಂಡಿತು. ಆಗ ಹತ್ರ ಬಿ ಕೇಳಿದ, ನೋಡಿದ್ಯಾ ನಾನು ಹೇಳಿಲ್ವಾ, ಪ್ರತಿಯೊಬ್ಬರಿಗೂ ಸಹ ಅವರವ್ರ ಮಕ್ಕಳೇ ಹೆಚ್ಚು ಇಷ್ಟ, ಅದೇ ಪ್ರಿಯ ಅಂತ. ಆಗ ಹೇಳಿದ, ಮುಗ್ದಿಲ್ಲ ಸ್ಪರ್ಧೆ, ಸ್ವಲ್ಪ ತಾಳು ಅಂತ. ನೀರನ್ನು ಮತ್ತೆ ಸ್ವಲ್ಪ ತುಂಬಿಸಿದ್ರು. ಇಲ್ಲಿವರೆಗೆ ಬಂತು ನೀರು. ಆಗ ತಾಯಿ ಕೋತಿ ಮರಿಯನ್ನು ಇಲ್ಲಿಟ್ಕೊಂಡಿತು. ಈಗಾದರೂ ಒಪ್ಕೊ, ನಾ ಹೇಳ್ತಿದ್ದೇನೆ, ಅದೇ ಇಷ್ಟ ಅದಕ್ಕೆ ಹೀಗೆ ಅಂತ. ಹಾಗೇ ಹೇಳಿದ, ಪರೀಕ್ಷೆ ಮುಂದುವರಿಲಿ ಇನ್ನೂ ಅಂತ ಹೇಳಿದ. ಕೊನೆಗೆ ಇಲ್ಲಿವರೆಗೆ ನೀರು ಬಂತು. ಆ ತಾಯಿ ಮಂಗ ಮರಿಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡಿತು. ಇಟ್ಕೊಂಡು ಆದಮೇಲೆ ಹಾಗೆ ಹೇಳ್ತಾನೆ, ಮತ್ತೆ ಈಗಲೂ ಹೇಳ್ತಿದ್ದೇನೆ ನಿನಗೆ, ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ತಪ್ಪು ಅಂತ ಒಪ್ಕೊಂಡು ಬಿಡು ಅಂತ. ಒಪ್ಕೊಳ್ತೇನೆ, ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ ಅವನು. ಕೊನೆಗೆ ಏನಾಯಿತು ಕೇಳಿದರೆ, ಇಲ್ಲಿವರೆಗೆ ಬಂತು. ಆಗ ಆ ಮರಿಯನ್ನು ಹೀಗೆ ಮುಟ್ಟು ನೋಡಿದ್ದು, ಸರಿಯಾಗಿದೆ ಅಂತ. ಇನ್ನೂ ಮತ್ತೆ ಪುನಃ ನೀರು ಬಿಡಬೇಕು ಅಂತ. ಆಗ ತನ್ನ ಕಾಲನ್ನು ಹೀಗಿದ್ದಾನೆ, ಹೀಗೆ ಮಾಡಿತ್ತು ಅದು. ನೋಡಿದ್ಯಾ, ಇದು ಫೈನಲ್ ಜಡ್ಜ್ಮೆಂಟ್ ಆಗಿಬಿಟ್ಟಿದೆ, ಇವಾಗ ಮಕ್ಕಳೇ ಪ್ರೀತಿ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ ಮುಗಿದಿಲ್ಲ ಇನ್ನೂ ಸಹ, ಇವಾಗ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ ಅಂತ. ಮತ್ತೆ ನೀರು ಬಿಟ್ಟಾಗ ಅದು ಕಾಲನ್ನು ಎತ್ತಿಸಿತು. ಇನ್ನೂ ಸಹ ನನ್ನ ಹತ್ರ ಮೇಲೆ ಹೋಗ್ಲಿಕ್ಕಾಗೋದಿಲ್ಲ, ನನ್ನ ಬಾಯೊಳಗೆ ನೀರು ಹೋಗ್ತದೆ, ನಾನು ಸಾಯ್ತೇನೆ ಅಂತ ಅರಿವಿಗೆ ಬಂದಾಗ ಆ ತಲೆ ಮೇಲಿದ್ದ ಮರಿಯನ್ನು ತೆಗೆದು ತನ್ನ ಕಾಲು ಕೆಳಗೆ ಹಾಕಿ ಅದರ ಮೇಲೆ ನಿಂತಿತು. ಆಗ ಹೇಳಿದ, ನಿಲ್ಲಿಸಿ ಇವಾಗ ಅಂತ. ಇಬ್ಬರು ವನಶಾಸ್ತ್ರಜ್ಞರ ಮಧ್ಯದಲ್ಲಿ ನಡೆದಂಥದ್ದು ಇದು ಅಂತ ಗೊತ್ತಾಯ್ತಲ್ಲ ಇವಾಗ. ಹಾಗಿದ್ರೆ ಯಾಕೆ ಹಾಗೆ ಮಾಡಿತು? ಪ್ರತಿಯೊಬ್ಬರಿಗೂ ಸಹ ಅವರವರ ಪ್ರಾಣವೇ ಹೆಚ್ಚು ಇಷ್ಟ. ಅಲ್ಲಿವರೆಗೆ ಹೋಗೋದು ಯಾಕ್ರಿ? ಅಫ್ಘಾನಿಸ್ತಾನದಲ್ಲಿ ದೇಶ ಬಿಟ್ಟು ಓಡಿ ಹೋಗಬೇಕಿದ್ರೆ ಎಷ್ಟು ಜನ ಅವರವರ ಮಕ್ಕಳನ್ನು ಬಿಟ್ಟು ಓಡಿ ಹೋಗಲಿಲ್ಲ? ಮರೆತು ಬಿಟ್ರ? ಬರೇ 6 ತಿಂಗಳ, ಪ್ರಾಯಶಃ 5 ತಿಂಗಳು ಇರಬಹುದು ಅಲ್ವಾ? ಹಾಗಾಗಿ ಅವರವರ ಪ್ರಾಣದಷ್ಟು ಇಷ್ಟ ಇನ್ನೊಂದು ಯಾವುದೂ ಇಲ್ಲ. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತ ದೃಗ್ವೇದೋ ಯಜುರ್ವೇದ ಸಾಮವೇದ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಅಸ್ಯ ಮಹತೋಭೂತಸ್ಯ, ಈ ಮಹಾಭೂತ ಅಂದರೆ ಪರಮಾತ್ಮ ಅಂತ ಅರ್ಥ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತ ಅನ್ಯನೇಕಶಃ ಅಲ್ವಾ? ಹಾಗಾಗಿ ಈ ಕನ್ನಡದ ಭೂತ ದೆವ್ವ ಅಲ್ಲ. ಭೂತ ಅಂದರೆ ಪರಮಾತ್ಮ. ಆ ಮಹಾಭೂತ ಅಂತ ಕರೆಸ್ಕೊಂಡಂತಹ ಪರಮಾತ್ಮನ ಉಸಿರು ಯಾವುದು ಅಂದರೆ ವೇದ. ಜಗನ್ಮಾತೆ ಪರಮಾತ್ಮನ ಸ್ವರೂಪಳೇ ಹೌದು ತಾನೆ. ಆದ್ದರಿಂದ ಅವಳ ಉಸಿರು ಯಾವುದಕ್ಕಂದರೆ ವೇದ. ಹಾಗಾಗಿ ವೇದವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದವರು ಮತ್ತು ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದವರು ಕಂಡ್ರೆ ಅವಳಿಗೆ ಎಲ್ಲಿಲ್ಲದ ಇಷ್ಟ, ಎಲ್ಲಿಲ್ಲದ ಪ್ರೀತಿ. ಯಾಕೆಂದರೆ ಇವರು ನನ್ನ ಪ್ರಾಣಸ್ವರೂಪರು. ಅದಕ್ಕೋಸ್ಕರಲೇ ಅವಳು ವಿಪ್ರಪ್ರಿಯ. ಇನ್ನು ಶಾಸ್ತ್ರಗಳು ಆ ವೇದದ ಅರ್ಥವನ್ನು ಹೇಳೋದಕ್ಕೆ ಹೊರಟವಂಥವುಗಳವು. ಆ ಶಾಸ್ತ್ರಕ್ಕೆ ಅರ್ಥವೇ ಹಾಗೆ, ಶಾಸ್ತಿ ತ್ರಾಯತೇಚ ಅಂತ. ನಮ್ಮನ್ನು ಅಜ್ಞಾನದ ಈ ಪಿಡುಗುಗಳಿಂದ ಹೀಗೆಲ್ಲ ಹೀಗೆ ಬದುಕು ನೀನು ಅಂತ ಆಜ್ಞೆ ಮಾಡ್ತವೆ. ಅದಾದಮೇಲೆ ನಮ್ಮನ್ನು ತ್ರಾಯತೆ, ರಕ್ಷಿಸ್ತವೆ. ಯಾವುದು ರಕ್ಷಣೆ? ದೈಹಿಕವಾದ ರಕ್ಷಣೆಗಿಂತ ಹೆಚ್ಚಿಗೆ ನಮ್ಮೊಳಗೆ ವಿವೇಕ ತುಂಬುವುದುಂಟಲ್ಲ, ಅದು ನಿಜವಾದ ರಕ್ಷಣೆ. ಅದನ್ನು ಶಾಸ್ತ್ರಾಧ್ಯಯನ ಮಾಡ್ತದೆ. ಆದ್ದರಿಂದಲೇ ಶಾಸ್ತ್ರದ ವಿವರಣೆ ಹೇಗೆ ಕೇಳಿದರೆ, ಶಾಸ್ತಿ ತ್ರಾಯತೆ ಇತಿ ಶಾಸ್ತ್ರಂ. ಇದು ಶಾಸ್ತ್ರ ಶಬ್ದದ ನಿಜವಾದ ಅರ್ಥ. ದುರ್ದೈವ ಅಂದರೆ ನಮ್ಮಲ್ಲಿ ಎಲ್ಲದೂ ಸಹ ಅಪಾರ್ಥಲ್ಲೇ ಕೊನೆಗೆ ಬಂದುಬಿಡ್ತದೆ. ಇವತ್ತು ನಮ್ಮ ಆಚರಣೆಗೆಲ್ಲ ಶಾಸ್ತ್ರ ಅಂತ ನಾವು ಹೆಸರಿಟ್ಬಿಟ್ಟಿದ್ದೇವೆ. ಏನೋ ಮನೆಗೆ ಬರ್ತಾರೆ ಅಲ್ವಾ, ಅದನ್ನು ಕೊಡಬೇಕು ಶಾಸ್ತ್ರ. ಮೊದಲನೇ ದಿವಸ ಒಂದಿಷ್ಟು ಶಾಸ್ತ್ರ ಮಾಡ್ತಾರಲ್ಲ. ಅಂದರೆ ನಮ್ಮ ಆಚರಣೆಗಳಿಗೂ ನಾವು ಶಾಸ್ತ್ರ ಅಂತ ಹೆಸರಿಟ್ಬಿಟ್ಟಿದ್ದೇವೆ. ಹೂವಿಳ್ಳೆ ಶಾಸ್ತ್ರ,
ಎಲ್ಲದಕ್ಕೂ ಶಾಸ್ತ್ರ ಶಾಸ್ತ್ರ ಶಾಸ್ತ್ರ. ಇದರ ಲವಲೇಶ ಏನಾದ್ರು ಉಂಟ ಅಲ್ಲಿ? ಇಲ್ಲ ತಾನೆ. ಅದಕ್ಕೋಸ್ಕರ ತಿಳಿದು ಶಬ್ದ ಪ್ರಯೋಗವನ್ನು ಮಾಡಬೇಕು, ಅಷ್ಟೇ ಹೇಳಬೇಕು. ಹೂವಿಳ್ಯ ಶಾಸ್ತ್ರ ಅಲ್ಲ. ಯಾಕೆ ಹೇಳಬೇಕು ಅದನ್ನು? ಶಾಸ್ತ್ರ ಅಂದ್ರೇ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ. ಅಲ್ಲ ಅಧ್ಯಯನ ಉಂಟಾ? ಇಲ್ಲ. ಹಾಗಾಗಿ ಇಂತಹ ಶಾಸ್ತ್ರಗಳು ವೇದಾರ್ಥ ನಿರ್ಣಯಕ್ಕಾಗಿ ಹೊರಟಿವೆ. ಅವು ಜಗನ್ಮಾತೆಗೆ ಅತ್ಯಂತ ಇಷ್ಟವಾದವುಗಳಾದ್ದರಿಂದ ಅವುಗಳನ್ನು ಯಾರು ಸ್ವಾಧೀನಪಡಿಸ್ಕೊಂಡಿದ್ದಾರೋ ಅಂತಹ ವಿಪ್ರಾಹ ಪ್ರಿಯಾಹ ಪ್ರೀತಿ ವಿಷಯ ಯಸ್ಯಾಹ ಸಾ, ಇಂಥ ವಿಪ್ರರು ಯಾವ ಜಗನ್ಮಾತೆಗೆ ಅತ್ಯಂತ ಪ್ರೀತಿ ಪಾತ್ರರೋ ಆಗಿದ್ದಾರೋ ಆದ್ದರಿಂದ ಅವಳು ವಿಪ್ರಪ್ರಿಯಳು ಎನ್ನುವಂಥದ್ದು ಈ ವಿವರಣೆಯ ಅರ್ಥ. ವಿಪ್ರನ ಲಕ್ಷಣವನ್ನು ಬ್ರಹ್ಮವೈವರ್ತ ಪುರಾಣ ಹೇಳುತ್ತದೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಬಹಳಷ್ಟು ಜನರಿಗೆ ಇದೆಲ್ಲ ಮಾತು ಅಪ್ರಿಯ. ಆದರೆ ನಾನು ಯಾರನ್ನೋ ತೃಪ್ತಿಪಡಿಸೋದಕ್ಕೆ ಅಥವಾ ಯಾರನ್ನೋ ಬೇಸರ ಪಡಿಸೋದಕ್ಕೆ ಇದನ್ನು ಹೇಳ್ತಾ ಇಲ್ಲ. ನಮ್ಮ ಶಾಸ್ತ್ರಕಾರರು ಏನು ಹೇಳಿದ್ದಾರೋ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಮಹಾಜ್ಞಾನಿಗಳಾದಂತಹ ಭಾಸ್ಕರರಾಯರು ಮತ್ತು ವೈದ್ಯನಾಥ ದೀಕ್ಷಿತರಂತಹ ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿಕೊಂಡವರು ಏನು ಹೇಳಿದ್ದಾರೋ ಅವ್ರ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕೆಂದರೆ ಅವರಿಗೆ ಅಸೂಯೆಯೂ ಇಲ್ಲ ಅಥವಾ ಅವ್ರನ್ನ ಹೊಗಳಬೇಕು ಅನ್ನೋದು ಇಲ್ಲ. ಏನಿದೆಯೋ ಅದನ್ನು ಹಾಗೆ ಹೇಳ್ತಾರೆ ಅಂತ. ಹಾಗಾಗಿ ಅವರು ಕೋಟ್ ಮಾಡ್ತಾರೆ, ನೋಡಿ ಹೀಗುಂಟು ಈ ಲಕ್ಷಣ ಅಂತ. ಇದ್ರ ಏನು ಕೇಳಿದರೆ ಜನ್ಮನ ಬ್ರಾಹ್ಮಣೋ ಜ್ಞೇಯ. ನಾನು ಆಗ ಹೇಳಿದೆ, ತಂದೆ ತಾಯಿ ಇಬ್ಬರೂ ಬ್ರಾಹ್ಮಣರಾಗಿದ್ದರೆ ಅವರಿಗೆ ಹುಟ್ಟಿದಂಥವನು ಜನ್ಮತಃ ಬ್ರಾಹ್ಮಣ, ಒಂದು ಜಾತಿ ಬ್ರಾಹ್ಮಣ ಹೀಗೆ ಅಂತ. ಹಾಗಿದ್ರೆ ಮುಂದಿನದು ಸಂಸ್ಕಾರೈ ದ್ವಿಜ ಉಚ್ಯತೆ. ಅವನಿಗೆ ಉಪನಯನ ಸಂಸ್ಕಾರವೋ ಅಥವಾ ಇನ್ಯಾವುದೋ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಾಗ ಅವನು ದ್ವಿಜ ಅಂತ ಕರೆಯಲ್ಪಡ್ತಾನೆ. ನಮ್ಮಲ್ಲಿ ಸಾಮಾನ್ಯವಾಗಿ ತ್ರೈವರ್ಣಿಕರಿಗೆ ಉಪನಯನ ಸಂಸ್ಕಾರ ಉಂಟು. ಹಾಗಾಗಿ ಆ ಮೂವರನ್ನು ಸಹ ದ್ವಿಜ ಎನ್ನುವಂತಹ ಶಬ್ದದಿಂದ ಕರೀಬೇಕು. ಆಯಿತು. ಮುಂದೆ ವಿದ್ಯೆಯ ಯಾತಿ ವಿಪ್ರತ್ವಂ. ಅಂಡರ್ಲೈನು ಈ ಮಾತಿಗೆ. ವಿದ್ಯೆಯಿಂದ, ಯಾವ ವಿದ್ಯೆ ಅಂದರೆ ವೇದಶಾಸ್ತ್ರಾದಿ ಅಧ್ಯಯನದಿಂದ ಅವನಿಗೆ ವಿಪ್ರತ್ವ ಅನ್ನೋದು ಬರ್ತದೆ. ಅಂದರೆ ಅದು ಮೂರನೆಯ ಹಂತ ವಿಪ್ರತ್ವ ಅಥವಾ ವಿಪ್ರಾಂತ ಕರೆಯುವಂಥದ್ದು. ತ್ರಿಭಿಹಿ, ಈ ಮೂರೂ ಇದ್ದರೆ ಜನ್ಮತಃ ಬ್ರಾಹ್ಮಣ, ಆಮೇಲೆ ಸಂಸ್ಕಾರ ಸಂಪನ್ನ, ಅದಾದಮೇಲೆ ವಿಪ್ರತ್ವ. ಈ ಮೂರೂ ಇದ್ದರೆ ನಾಲ್ಕನೇ ಹಂತ ಶ್ರೋತ್ರಿಯ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಉಪನಿಷತ್ತಿನ ಮಾತು. ಇಂತಹ ಗುರುವಿನ ಬಳಿ ಸಾರಿ ಅಧ್ಯಯನ ಮಾಡಿದಾಗ ಹಾಗೆ ಮಾಡಿದವನ ಅಧ್ಯಯನ ಸಾದ್ಗುಣ್ಯವಾಗ್ತದೆ, ಸಫಲವಾಗ್ತದೆ. ಹಾಗಿಲ್ಲದೇ ಇದ್ದರೆ ಇವತ್ತಿನವರೆಗೆ ಸ್ಟೂಡೆಂಟ್ ಫೈನಲ್ ಇಯರ್, ನಾಳೆ ಇಲ್ಲೇ ನಿಂತ್ಕೊಂಡು ಪಾಠ ಹೇಳ್ತೀನಿ ಅಂದರೆ, ಯಾಸ್ಕರು ಒಂದು ಮಾತು ಹೇಳ್ತಾರೆ, ಇವತ್ತು ಹೇಳಿದ್ನಲ್ಲ ರಿಸಲ್ಟ್ ಬಂದಿರುತ್ತೆ, ಅಲ್ಲಿವರೆಗೆ ಅವನು MA ಸ್ಟೂಡೆಂಟ್, ನಾಳೆ ಯಾರಿದ್ದ ಇನ್ಫ್ಲೂಯೆನ್ಸಲ್ಲಿ ಮೇಸ್ಟ್ರಾಗಿ ಬಂದುಬಿಡ್ತಾನೆ ಅವನು. ಅವನೇನು ಮಾಡಬೇಕು? ಅವನು ಮೇಷ್ಟ್ರು ಕೊಟ್ಟಂಥ ನೋಟ್ಸನ್ನು ತೆಗಿತಾನೆ, ಹೇಳ್ತಾನೆ ಅವನಷ್ಟೇ ಅಲ್ವಾ? ಹಾಗಾಗಿ ಈ ವಿಪ್ರ ಮತ್ತು ಶ್ರೋತ್ರಿಯ ಇವೆಲ್ಲವೂ ಸಹ ಅರ್ಹತಾ ಸೂಚಕವಾದ ಶಬ್ದಗಳು. ಇವು ಜಾತಿ ಸೂಚಕವಾದಂತಹ ಶಬ್ದಗಳು ಅಲ್ಲ. ಇಷ್ಟಾದ ಮೇಲೆ ಚಂದ್ರಿಕಾ ವ್ಯಾಖ್ಯಾನಕಾರ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಬ್ರಾಹ್ಮಣನಾದ ಮಾತ್ರಕ್ಕೆ ಅವನು ವಿಪ್ರನಾಗೋದಿಲ್ಲ. ಬ್ರಾಹ್ಮಣ ಅಂತ ಹೇಳ್ಕೊಳ್ಬೋದು, ತಂದೆ ತಾಯಿ ಇಬ್ಬರು ಆಗೋದಿದ್ದರೆ. ಆದರೆ ಅವನು ವಿಪ್ರ ಅಂತ ಹೇಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದರೆ ವಿಪ್ರ ಎನ್ನುವಂಥದ್ದು ವೇದಶಾಸ್ತ್ರಾದಿ ವಿದ್ಯಾಸಂಪನ್ನಾದ ಬ್ರಾಹ್ಮಣನಷ್ಟೇ ಹೇಳುತ್ತದೆ, ಅಷ್ಟೇ ಹೊರತೂ ಸಹ ಆ ಅಧ್ಯಯನ ರಹಿತನಾದವನನ್ನು ವಿಪ್ರ ಅಂತ ಕರೆಯಬಾರದು, ಹೇಳಬಾರದು. ಅಂದರೆ ಅಧ್ಯಯನ ವಿಮುಖನಾದವನು ವಿಪ್ರನಲ್ಲ. ದೇವಿ ಇಂಥ ವಿಪ್ರರ ಬಗ್ಗೆ ಪ್ರೀತಿಯನ್ನು ತೋರಿಸುವವಳಾದ್ದರಿಂದ, ಅಂದರೆ ಏನು ಹೇಳ್ದಂಗಾಯಿತು ಇಂಡೈರೆಕ್ಟಾಗಿ, ಅವಳು ಅಧ್ಯಯನ ಪ್ರಿಯಳು, ಅಧ್ಯಯನ ಮಾಡಿದವರನ್ನು ಪ್ರೀತಿಸುವವಳು. ಆದ್ದರಿಂದ ಅವಳು ವಿಪ್ರಪ್ರಿಯ ಅಂತ. ಈ ಷಷ್ಠಿ ತತ್ಪುರುಷ ಸಮಾಸ ಮಾಡಿದಾಗ ವಿಪ್ರ ಪದಕ್ಕೆ ಇಲ್ಲಿ ಸ್ಮೃತ್ಯುಕ್ತವಾದಂತಹ
ವೇದವಿದ್ಯಾ ಸಂಪನ್ನ ಎನ್ನುವಂಥ ಅರ್ಥ ಸಹಜವಾಗಿ ಅದಕ್ಕೆ ಬರ್ತದೆ. ಆದ್ದರಿಂದ ವಿಪ್ರೇಷು ಪ್ರಿಯ ಪ್ರೀತಿಯುಕ್ತ ಎನ್ನುವಂಥ ಅರ್ಥ ಹೊಂದಾಣಿಕೆ ಆಗ್ತದೆ. ಆದ್ದರಿಂದ ಅವಳು ವಿಪ್ರಪ್ರಿಯ ಅಂತ. ಪ್ರಾಯಶಃ ಇದನ್ನು ಕೇಳಿದಾಗ ಬಹಳಷ್ಟು ಅಂದರೆ ಬೇಸರ ಆಗತ್ತೆ. ನನ್ನ ಉದ್ದೇಶ ಅದಲ್ಲ ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ. ಸತ್ಯ ಯಾವಾಗಲೂ ಕಹಿ, ಆದರೆ ಅದು ಹಿತ, ಅದನ್ನು ಮರಿಬಾರದು. ಹಿತ ಬೇರೆ, ಪ್ರೀತಿ ಬೇರೆ. ಹಾಗಲಕಾಯಿ ದೇಹಕ್ಕೆ ಹಿತ, ಆದರೆ ಎಷ್ಟು ಜನರಿಗೆ ಪ್ರೀತಿ ಅಲ್ವಾ? ಹಾಗೆ ನೆಕ್ಸ್ಟ್ ಮುಂದಿನ ನಾಮ ವಿಪ್ರರೂಪ. ಹಿಂದಿನ ನಾಮ ವಿಪ್ರಪ್ರಿಯ, ಈಗ ಅವಳು ವಿಪ್ರರೂಪ ಅಂತ. ಅಂದರೆ ಆ ವಿಪ್ರರೂಪಿಣಿ ಆಗಿ ಇದ್ದಾಳೆ ಅವಳು ಅನ್ನೋದು ಈ ನಾಮದ ಅರ್ಥ. ವಿಪ್ರಾಹ ರೂಪಂ ಸ್ವರೂಪಂ ಯಸ್ಯಾಹ ಸಾ, ಅಂದರೆ ವಿಪ್ರರೇ ರೂಪವಾಗಿ ಉಳ್ಳವಳು ಅಂತ. ಅದಕ್ಕೆ ಅವರು ಹೇಳ್ತಾರೆ, ಅವಿದ್ಯೋವಾ ಸವಿದ್ಯೋವಾ ಬ್ರಾಹ್ಮಣೋ ಮಾಮಕೀ ತನುಃ ಎಂಬ ಒಂದು ಭಗವದ್ವಚನದಂತೆ ಬ್ರಾಹ್ಮಣನಾದವನು ಒಂದಿಷ್ಟು ಅಧ್ಯಯನ ಸಂಪನ್ನನಾದದ್ದಿದ್ದರೆ ಆಗ ಜಗನ್ಮಾತೆಯ ದೇಹದ ಒಂದು ಅಂಶ ಅಂತ ಕರೆಸ್ಕೊಳ್ಳಿಕ್ಕೆ ಅರ್ಹತೆ ಬರುತ್ತಂತೆ ಅವನಿಗೆ. ಹಾಗಿಲ್ಲದೆ ಇದ್ದರೆ ಇಲ್ಲ ಹೀಗೆ ಅಂತ. ಹೀಗಿರುವಾಗ ವಿಪ್ರನಾದವನ ರೂಪದಲ್ಲಿ ದೇವಿ ಇದ್ದಾಳೆ ಅಂತ ಹೇಳಿದರೆ ಏನೂ ಸಹ ಆಶ್ಚರ್ಯ ಅಲ್ಲ. ವಿಪ್ರನು ಯಾಕೆಂದರೆ ಬ್ರಾಹ್ಮಣನಿಗಿಂತ ಮೇಲಿನ ಹಂತದವನು. ಹಿಂದಿನ ನಾಮದಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ಅವನ ಬಗ್ಗೆ ಒಂದು ಮಾತುಂಟು. ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಈ ವೇದ ಮಂತ್ರ ಮಾಡುವ ಪ್ರಾರ್ಥನೆಯನ್ನು ಕೇಳ್ತೇವೆ. ಏನು ಅಂದರೆ, ಯಾವತೀರ್ವೈ ದೇವತಾಸ್ತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ. ಅಂದರೆ ಯಾವತೀರ್ವೈ ದೇವತಾ, ಪ್ರಪಂಚದಲ್ಲಿ ಎಷ್ಟೆಲ್ಲ ದೇವತೆಗಳಿವೆಯೋ ಆ ಎಲ್ಲ ದೇವತೆಗಳು ಸಹ ವೇದವಿಧಿ ಬ್ರಾಹ್ಮಣೇ ಸಂತಿ, ವೇದಾಧ್ಯಯನ ಸಂಪನ್ನವಾದಂಥ ಬ್ರಾಹ್ಮಣನಲ್ಲಿ ವಾಸ ಮಾಡ್ತವೆ ದೇವತೆಗಳು ಅಂತ. ಅವರ ಪಾದವನ್ನು ತೊಳೆಯುವಾಗ ಹೇಳುವಂಥ ಮಂತ್ರ ಇದು. ಈ ಭಾವನೆಯಿಂದ ನಾವು ಪಾದ ತೊಳಿಬೇಕು, ಹೊರತು ಅವ್ರನ್ನ ಬೈಕೊಂಡು ಪಾದ ತೊಳೆಯೋದಲ್ಲ. ಯಾಕೆಂದರೆ ಅವರಲ್ಲಿ ವೇದಾಧ್ಯಯನ ಮಾಡಿದ್ದಾರೆ ಅಂದರೆ ಜಗನ್ಮಾತೆಯ ಉಸಿರಾದಂಥ ವೇದ ಅವರ ಸ್ವರೂಪದಲ್ಲಿ ಇದೆ ಅಂತ ಅರ್ಥ. ಹಾಗಾಗಿ ಹೀಗೆ ಮೇಲಿನ ಈ ಶ್ರುತ್ಯರ್ಥವನ್ನು ಪರಾಶರ ಸ್ಮೃತಿ ಅನುಮೋದಿಸ್ತದೆ. ಹೌದು ಇದು ಹೌದು, ಇದು ಹೌದು ಅಂತ. ಏನರ್ಥ ಕೇಳಿದರೆ, ಬ್ರಾಹ್ಮಣಾ ಜಂಗಮಂ ತೀರ್ಥಂ ತ್ರಿಷು ಲೋಕೇಶು ವಿಶ್ರುತಂ ಯೇಷಾಂ ವಾಕ್ಯೋದಕೇನೈವ ಶುದ್ಧ್ಯಂತಿ ಮಲಿನಾ ಜನಾಃ. ಅಧ್ಯಯನ ಸಂಪನ್ನನಾದಂತಹ ವಿಪ್ರ ಎನ್ನುವಂಥವನು ಇದ್ದಾನಲ್ಲ, ಅವನನ್ನು ಶಾಸ್ತ್ರ ಏನು ಕರೀದೆ ಕೇಳಿದರೆ, ಅವನು ಜಂಗಮ ತೀರ್ಥ. ಹಾಗಂದ್ರೆ ಏನ್ರಿ? ಚಲಿಸುವ ತೀರ್ಥಕ್ಷೇತ್ರ ಅಂತ ಅರ್ಥ. ಅವನು ಯಾಕೆ ಈ ಮಾತನ್ನು ಹೇಳುತ್ತೆ ಅಂದರೆ, ತೀರ್ಥಕ್ಷೇತ್ರದಲ್ಲಿ ನಾವು ನದಿಯ ನೀರನ್ನು ಪ್ರೋಕ್ಷಿಸಿಕೊಂಡು ಶುದ್ಧರಾಗಬಹುದು, ಪಾನ ಮಾಡಿ ಶುದ್ಧರಾಗಬಹುದು, ಅಥವಾ ಸ್ನಾನ ಮಾಡಿ ಶುದ್ಧರಾಗಬಹುದು ಅಲ್ವಾ? ಹಾಗೆಯೇ ಇವನು ಜಂಗಮ ತೀರ್ಥ ಅಂತ ಆದರೆ ಅಂಥವನನ್ನು ನೋಡಿಯೂ ನಾವು ಪವಿತ್ರರಾಗಬಹುದು, ಮತ್ತು ಅವನ ಬಾಯಿಂದ ಬರುವಂತಹ ವೇದವಾಣಿಯನ್ನು ಕೇಳಿಯೂ ಪವಿತ್ರರಾಗಬಹುದು. ಅದಕ್ಕಿಂತ ಹೆಚ್ಚಿಗೆ ಏನೂ ನಮಗೆ ಸಂಕಟ ಆದಾಗ, ಹೀಗಲ್ಲಪ್ಪ ಹೀಗೆ ಮಾಡು ನಿನಗೆ ಒಳ್ಳೆಯದಾಗತ್ತೆ ಅಂತ ಅವನು ಒಮ್ಮೆ ನಿಜವಾಗಿಯೂ ಪ್ರಾರ್ಥಿಸಿ ಹೇಳಿದರೆ ಅದು ನಡೆಯುತ್ತೆ ಅಂತ. ಏಕೆಂದರೆ ಅವನ ನಾಲಿಗೆ ವೇದವಾಣಿ ಸ್ಪೃಷ್ಟವಾದ ನಾಲಿಗೆ. ನಮ್ಮ ನಾಲಿಗೆ ಹಾಗಲ್ಲ ಅಲ್ವಾ? ನಮ್ಮ ನಾಲಿಗೆ ಬೇರೆ ಬೇರೆ ಎಲ್ಲ ಸ್ಪೃಷ್ಟ ಆಗಿದೆ. ಅದಕ್ಕೆ ಅಂಥ ನಾಲಿಗೆಯಿಂದ ಬಂದಂಥ ಮಾತು ಈಡೇರುತ್ತೆ. ಅಷ್ಟೇ ಅಲ್ಲ, ಅಂಥ ಮಾತು ಇನ್ನೊಬ್ಬರನ್ನು ಪವಿತ್ರರನ್ನಾಗಿಸುವ ಶಕ್ತಿಯಿಂದ ಕೂಡಿರುತ್ತದೆ. ಅದಕ್ಕೋಸ್ಕರ ನಮ್ಮನ್ನು ಹೇಳೋದು, ಮಹಾತ್ಮರ ಮಾತು ಅನ್ಯಥಾ ಆಗುವುದಿಲ್ಲ. ಯಾಕೆ ಕೇಳಿದರೆ ಆ ಸತ್ವ ಹಾಗಿರ್ತದೆ ಅದಕ್ಕೆ ಎನ್ನುವಂತಹ
ಹಿನ್ನೆಲೆಯಲ್ಲಿ ಇಂತಹ ವಿಪ್ರನನ್ನು ಶಾಸ್ತ್ರ ಏನಂತ ಕರೀತಾರೆ, ಯೇಷಾಂ ವಾಕ್ಯೋದಕೇನೈವ, ಅದು ತೀರ್ಥೋದಕ ಅಲ್ಲಿ, ಇಲ್ಲಿ ವಾಕ್ಯೋದಕ, ಅವನ ಮಾತೇ ಒಂದು ಪವಿತ್ರವಾದ ಜಲ. ಅದರಿಂದ ಶುದ್ಧಂತಿ ಮಲಿನಾ ಜನಾ, ಮಲಿನಾದನಾದ ಜನರು ಶುದ್ಧರಾಗ್ತಾರೆ, ಪವಿತ್ರರಾಗ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಅಂಥವರು ಮಾತು ನೀನು ಒಳ್ಳೆಯದಾಗತ್ತಪ್ಪ ಅಂತ ಹೇಳಿದಾಗ ಆಗುವ ಸಮಾಧಾನ ಉಂಟಲ್ಲ, ಅದು ನಮ್ಮನ್ನು ಎಲ್ಲೋ ಒಂದು ಕಡೆಗೆ ಶುದ್ಧರನ್ನಾಗಿ ಮಾಡ್ತದೆ. ಅಂದರೆ ಅವನ ಮನಸ್ಸಿನಲ್ಲಿ ಇಷ್ಟು ದಿವಸ ಇರುವಂಥ ಆ ಕೊರಗು ಹೋಯಿತು ಅಂತಾದರೆ ಆ ಕ್ಷಣದಲ್ಲಿ ಅವನು ಶುದ್ಧ ಅಲ್ವಾ. ನಾವು ಎಷ್ಟೋ ಸಲ ಹೇಳ್ತೇವೆ, ಎಷ್ಟೋ ವರ್ಷದಿಂದ ನಮ್ಮನೆಗೆ ಯಾರೊಬ್ಬರು ಸಾಧುಗಳು ಬಂದಿದ್ರಂತೆ, ಅವರು ಹೇಳಿದ್ರಂತೆ ಹೀಗಾಯ್ತಂತೆ ಅಂತ. ಅಲ್ಲಿಂದ ನೋಡಿ ನಮ್ಮ ಕುಟುಂಬದಲ್ಲಿ ಎಲ್ಲ ಬದಲಾವಣೆ ಆಯಿತು ಅಂತ. ಇವತ್ತಿನವರೆಗೂ ಸಹ ಅದನ್ನು ಅನುಭವಿಸುವಂಥ ಮಕ್ಕಳು ಇದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಒಂದು ಅರ್ಥ ಆಯಿತು ಈ ನಾಮಕ್ಕೆ, ವಿಪ್ರರೂಪ ಎನ್ನುವಂಥ ನಾಮಕ್ಕೆ. ಎರಡನೇ ಅರ್ಥ, ವಿಪ್ರಾನ್ ರೂಪಯತಿ ಪೂರ್ವರೂಪವತಃ ಕರೋತಿ ಅಂತ ಇನ್ನೊಂದು ವಿವರಣೆ. ಅಂದರೆ ಆ ವಿಪ್ರರಿಗೆ ಒಂದು ಪಾಠ ಹೇಳುತ್ತೆ ಈ ವಿವರಣೆ. ನಾವು ಯಾವ ವಿಪ್ರನ ಇಷ್ಟೆಲ್ಲ ಗೌರವದಿಂದ ಕಂಡ್ವೋ ಆ ವಿಪ್ರರಿಗೆ ಒಂದು ಪಾಠ ಮತ್ತೆ ಪುನಃ. ಏಕೆಂದರೆ ಈಗ ತಾನೇ ನಾವು ಭಾರವಿಯ ಕಥೆಯನ್ನು ನೋಡಿದ್ದೇವೆ. ಎಂಥ ವಿದ್ಯಾವಂತನಾದವನಿಗೂ ಸಹ ಕೆಲಸ ಏನಾಗುತ್ತೆ ಕೇಳಿದರೆ ಅಹಂಕಾರ ಬರುವ ಸಾಧ್ಯತೆ ಇರ್ತದೆ. ಅದು ಬರಬಾರದು ಅನ್ನೋದಕ್ಕೆ ವಿವರಣೆ ಹೇಳುತ್ತೆ. ಆ ವಿಪ್ರರನ್ನು ರೂಪಿಸುವವಳು ಅಂದರೆ ಅವರಿಗೆ ತಮ್ಮ ಪೂರ್ವ ಸ್ವರೂಪವನ್ನು ಎಚ್ಚರಿಸ್ತಾಳಂತೆ ಅವಳು. ನೀನು ಇವತ್ತು ಹೀಗಾಗಿದ್ದೀಯಲ್ಲ, ಹೀಗಾಗೋದಕ್ಕೆ ಕಾರಣ ಯಾರು ಗೊತ್ತಾ? ಅನುಗ್ರಹ. ಆ ಅನುಗ್ರಹ ಎಲ್ಲಿಂದ ಬಂದಿದ್ದು ಗೊತ್ತಾ ಅಂತ ಯಾರು ಕೇಳ್ತಿದ್ದಾಳೋ ಅವಳಿಂದ ಬಂದದ್ದು ಅಂತ. ಅಂದರೆ ನೀನು ಇವತ್ತು ಸಮಾಜ ನಿನ್ನನ್ನು ಇಷ್ಟು ಗೌರವಿಸ್ತಾ ಇದೆ, ವಿಪ್ರಾಂತ ನಿನ್ನನ್ನು ವಂದಿಸ್ತಾ ಇದೆ, ಆದರೆ ಒಮ್ಮೆ ಹಿಂತಿರುಗಿ ನೋಡು, ನೀನು ಹೇಗಿದ್ದೆ, ಎಲ್ಲಿಂದ ಬಂದೆ? ವಿಪ್ರಾನ್ ರೂಪಯತಿ. ಅದಕ್ಕೋಸ್ಕರ ವಿವೇಕ ಇರುವವರು ಯಾವತ್ತೂ ಸಹ ತಮ್ಮ ಪೂರ್ವಸ್ಥಿತಿಯನ್ನು ಮರೆಯುವುದಿಲ್ಲ. ಈ ಸಂದರ್ಭದಲ್ಲಿ ಒಂದು ಕಥೆ ನೆನಪಾಗ್ತದೆ, ಐತಿಹಾಸಿಕವಾದಂಥ ಘಟನೆ. ಒಬ್ಬ ರಾಜ ಇದ್ದ. ಆ ರಾಜ ಗೊತ್ತಲ್ಲ, ರಾಜ ಅಂದ ತಕ್ಷಣ ಹಲವಾರು ಜನ ಮಂತ್ರಿಗಳಿರ್ತಾರೆ. ಅಲ್ಲೊಬ್ಬ ಭಿಕ್ಷುಕನೂ ಇದ್ದ. ಈ ರಾಜನಿಗೆ ಸಮಸ್ಯೆ ಬಂದಾಗೆಲ್ಲ ಅವನೊಂದು ಪತ್ರ ಬರೆದು ಕಳಿಸ್ತಿದ್ದ. ಇದು ಎಲ್ಲಿಂದ ಬಂತು ಈ ಪತ್ರ ಅಂತ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದು ಅಗೋಚರ ಸ್ಥಾನದಿಂದ ಈ ಪತ್ರ ಬರುತ್ತೆ. ಆಗ ಆ ಪತ್ರದಲ್ಲಿರುವಂಥ ವಿಷಯ ರಾಜನ ಸಮಸ್ಯೆಗೆಲ್ಲ ಮಾರ್ಗದರ್ಶನ ಮಾಡುತ್ತೆ. ಏನಾದರೂ ಮಾಡಿ ಇವನನ್ನು ಪತ್ತೆ ಹಚ್ಚಬೇಕು ಅಂಥೇಳಿ ರಾಜ ಪತ್ತೆ ಹಚ್ಚಿದ. ನೋಡಿದರೆ ಅವನೊಬ್ಬ ಭಿಕ್ಷುಕ. ಕರೆದು ತಂದು ಅವನನ್ನು ಕೂರಿಸಿ ಹೇಳ್ತಾನೆ, ನೀನೊಬ್ಬ ಮಹಾಜ್ಞಾನಿ ತರಹ ಕಾಣ್ತೀಯೇ, ಆದರೆ ಭಿಕ್ಷುಕನಾಗಿದ್ದೀಯಲ್ಲ, ಯಾಕೆ ಬೇಡ, ನೀನು ನನ್ನ ಅರಮನೆಗೆ ಬಂದುಬಿಡು, ನೀನೇ ಮಹಾಮಂತ್ರಿಯ ಸ್ಥಾನದಲ್ಲಿ ವಿರಾಜಮಾನನಾಗು ಅಂದ. ನಾನು ಒಲ್ಲೆ ಅಂದ ಅವನು. ರಾಜ ಕೇಳಲಿಲ್ಲ, ಕೂರಿಸಿದ್ದ. ಒತ್ತಾಯಕ್ಕೆ ಕುಳಿತ. ಆದರೆ ಒಂದು ಕೆಲಸ, ನನ್ನ ಚರ್ಯೆಯನ್ನು ಯಾರೂ ಎಂದೂ ಪ್ರಶ್ನಿಸಬಾರದು. ಎಂದು ನನ್ನ ಚರ್ಯೆಯನ್ನು ಪ್ರಶ್ನೆ ಮಾಡ್ತಾರೋ ಆವತ್ತೇ ನಾನು ಈ ಸ್ಥಾನದಿಂದ ಇಳಿದು ಹೋಗ್ತಾ ಇರ್ತೇನೆ ಅಂತ ರಾಜ ಒಪ್ಪಿಕೊಂಡ. ನಡೀತಾ ಇತ್ತು. ದೇಶ ಸುಭಿಕ್ಷವಾಗ್ತಾ ಬಂತು. ಏನೇ ಸಮಸ್ಯೆ ಬಂದರೂ ಇವನು ಕೇಳ್ತಿದ್ದ, ಅವನು ಹೇಳ್ತಿದ್ದ. ಆದರೆ ಅವನಿಗೆ ಒಂದು ಅಭ್ಯಾಸ ಇತ್ತು. ಪ್ರತಿದಿನವೂ ಸಹ ಇವನು ಮೊದಲು ಒಂದು ಜೋಂಬಡಿಯಲ್ಲಿದ್ದ. ಈಗ ಮಹಾಮಂತ್ರಿ ಅವನು ಜೋಂಬಡಿಯಲ್ಲಿ ಅಲ್ಲಿದ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಷ್ಟು ಒಂದು ರೀತಿಯ ಅದೃಶ್ಯ ರೂಪದಲ್ಲಿ ಅವನಿದ್ದ. ಪ್ರತಿದಿನವೂ ಸಹ ರಾತ್ರಿ ಎಲ್ಲರೂ ವಿಶ್ರಾಂತಿಗೆ ಹೋದ ಮೇಲೆ ಈ ಮಹಾಮಂತ್ರಿ ಆದವನು ಆ ಗುಡಿಸಲಿಗೆ ಬರ್ತಿದ್ದ. ಗುಡಿಸಲಿಗೆ ಬಂದು ಕೆಲವು ಹೊತ್ತು ಇದ್ದು ಹೋಗ್ತಿದ್ದ.
ಹೀಗೆ ನಡೀತಾ ಇರುವುದು ಕೆಲವು ಜನ ಹಳೆ ಮಂತ್ರಿಗಳ ಕಣ್ಣಿಗೆ ಬಿತ್ತು. ಬಿದ್ದವರು ಅವ್ರು ಕಾಯ್ತಾ ಇದ್ದವು. ಮೊದಲೇ ಇವರು ಸ್ಥಾನ ಕಳ್ಕೊಂಡವರು ಇವನಿಂದಾಗಿ. ಸಾಲದ್ದಕ್ಕೆ ಇವನ ಈ ಚರ್ಯ ಬಹಳ ವಿಚಿತ್ರವಾಗುಂಟಲ್ಲ ಅಂತ. ಅದು ಬೇರೆ ಒಂದು ರೀತಿಯ ಊರಿನಿಂದ ತೀರ ಹೊರಗಿರುವಂಥ ಜಾಗ. ಹೋಗಿ ರಾಜನ ಕಿವಿಯಲ್ಲಿ ಬಿಟ್ಟರು ಹುಳನ. ನೀನು ತಪ್ಪು ಮಾಡ್ತಾ ಇದ್ದೀಯೇ, ಅವನು ಮಹಾಮೋಸಗಾರ, ರಾತ್ರಿ ಎಲ್ಲರೂ ಮನಗಿದ ಮೇಲೆ ಯಾಕೆ ಹೋಗಬೇಕು ಅಲ್ಲಿಗೆ? ನಮಗನಿಸುತ್ತೆ ಅವನೊಬ್ಬ ಸಮಾಜಘಾತುಕ, ಅವನು ವಂಚಕ. ಇವತ್ತಿನ ಶಬ್ದದಲ್ಲಿ ಹೇಳಬೇಕಂದ್ರೆ ಅವನು ಟೆರರಿಸ್ಟು ಅಂತ. ರಾಜ ವಿಚಾರಕ್ಕೆ ಬಿದ್ದ. ಆದರೆ ಈವರೆಗೆ ಅವನ ಅನುಭವ, ಅವನೊಂದಿಗೆ ಮಾಡಿದ ಒಡನಾಟದಲ್ಲಿ ಹಾಗಿರಲಿಲ್ಲ. ಅವನಿಂದ ಸಾಕಷ್ಟು ಪಾಠ ಕಲಿತಿದ್ದ ರಾಜ. ಆಯಿತು, ನಾನು ವಿಚಾರ ಮಾಡ್ತೇನೆ ಅಂಥೇಳಿ ಇವ್ರನ್ನ ಸಾಗಾಕಿದ. ಮತ್ತು ಇದೇ ರೀತಿ ನಡೀತಾ ಇತ್ತು. ಮತ್ತೆ ಎಲ್ಲರೂ ಬಂದು ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಯಾರೂ ಸಹ ಗುಡಿಸಿನ ಒಳಗಡೆ ಹೋಗಿ ನೋಡುವ ಸಾಹಸ ಮಾಡಲಿಲ್ಲ. ಸ್ವಾರಸ್ಯ ಅಂದರೆ ಕೊನೆಗೆ ಒಂದು ದಿವಸ ಇವನು ರಾತ್ರಿ ಎಲ್ಲರೂ ವಿಶ್ರಾಂತಿ ಹೋದ ಮೇಲೆ ಆ ಗುಡಿಸಲಿಗೆ ಬಂದಿದ್ದಾನೆ ಮಹಾಮಂತ್ರಿ. ಕತ್ತಲು, ದೀಪ ಹಚ್ಚಿದ. ಒಮ್ಮೆ ಎಲ್ಲ ಹೀಗೆ ನೋಡಿದ. ಇನ್ನೇನು ಹೊರಡುವ ಕಾಲ ಅಲ್ಲಿಂದ ಬಂತು. ಅಷ್ಟೊತ್ತಿಗೆ ಮಹಾರಾಜ ಅಲ್ಲಿಗೆ ಬಂದ. ನೋಡಿದ. ಅಲ್ಲಿ ಏನಿತ್ತು ಕೇಳಿದರೆ, ಅವನು ಭಿಕ್ಷುಕನಾದಾಗ ಬೇಡ್ಲಿಕ್ಕೆ ತಗೊಂಡು ಹೋಗುವಂಥ ಅವನ ಭಿಕ್ಷಾ ಪಾತ್ರೆ, ಆಮೇಲೆ ಕಿತ್ತು ಹೋಗಿರುವ ಚಪ್ಪಲಿಗಳು, ಆದಮೇಲೆ ಅವನ ಕೊಳೆ ಬಟ್ಟೆಗಳು, ಆಮೇಲೆ ಕೆಲಸಕ್ಕೆ ಬರದೇ ಇರೋಂಥ ಸೋರ್ತಾ ಇರುವ ಚಂಬುಗಳು, ತಟ್ಟೆಗಳು. ಅವಳನ್ನೆಲ್ಲ ಒಮ್ಮೆ ಹೀಗೆ ಅವನು ಮುಟ್ಟಿ ಮುಟ್ಟಿ ನೋಡಿದ್ದನ್ನು ರಾಜ ಹೊರಗಿಂದಲೇ ನೋಡಿದ. ಬಂದು ಒಳಗಡೆಗೆ ಬಂದು ರಾಜ ಕೇಳಿದ, ಯಾಕೆ ನೀನು ಇಷ್ಟೊತ್ತಿಗೆ ಇಲ್ಲಿ ಬಂದಿದ್ದೀಯೆ? ಯಾಕೆ ಇವುಗಳನ್ನೆಲ್ಲ ನೋಡ್ತಾ ಇದ್ದೀಯೆ ಅಂತ. ಆಗ ಆ ಮಹಾಮಂತ್ರಿ ಅಂತ ಕರೆಸ್ಕೊಳ್ಳೋಂಥ ವ್ಯಕ್ತಿ ಹೇಳಿದ್ದು, ಇವತ್ತು ನಾನು ಮಹಾಮಂತ್ರಿಯಪ್ಪ, ಆದರೆ ಆ ಮಹಾಮಂತ್ರಿ ಅಂತ ನಾನು ಎಲ್ಲಿಂದ ಹೋದೆ, ನಾನು ಹಿಂದೆ ಏನಾಗಿದ್ದೆ, ನನ್ನ ಒಡನಾಟಿಗಳು ಯಾರಾಗಿದ್ದರು ಅಂತ ನಾನು ದಿನದಲ್ಲಿ ಒಂದು ಸಲನಾದರೂ ಸಹ ನನ್ನ ಈ ಹಿಂದಿನ ವಸ್ತುಗಳನ್ನು ನೆನಪಿಸಿಕೊಳ್ಳದೇ ಇದ್ದರೆ ನನಗೆ ಅಹಂಕಾರ ಬಂದುಬಿಡುತ್ತೆ. ನನಗೆ ಅಹಂಕಾರ ಬರದೇ ಇಲ್ಲ ಅನ್ನೋದಕ್ಕೋಸ್ಕರ, ನನ್ನ ಆ ಸ್ಥಿತಿಯನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ಪ್ರತಿದಿನವೂ ನಾನು ಇಲ್ಲಿಗೆ ಬಂದು ಅಂದು ಬಳಸ್ತಾ ಇರುವಂಥ ಎಲ್ಲ ವಸ್ತುಗಳನ್ನು ಒಮ್ಮೆ ಮುಟ್ಟಿ, ಇವತ್ತಿನ ನನ್ನ ಮಹಾಮಂತ್ರಿತ್ವ ನಿಮಗೆ ಸಲ್ಲಬೇಕಾದ್ದೇ ಹೊರತನೂ ಸಹ ನನಗಲ್ಲ ಅಂತ ನನ್ನ ಅಹಂಕಾರವನ್ನು ಕುಡುಗಿ ಹೋಗ್ತೇನೆ ಇಲ್ಲಿ ಬಂದು ನಾನು ಅಂತ ಹೇಳಿದ್ದಾರೆ. ರಾಜ ಏನು ಹೇಳಬೇಕು ಈಗ? ನಾವೇನಾದರೂ ಹೀಗೆ ಮಾಡ್ತೇವಾ? ಆದರೆ ಇವತ್ತಿಗೂ ಸಹ ನಮ್ಮ ಮಧ್ಯದಲ್ಲಿ ಇಂಥವ್ರು ಕೆಲವು ಜನ ಇದ್ದಾರೆ. ಅದನ್ನು ನಾವು ಮರಿಬಾರ್ದು. ಅದಕ್ಕೋಸ್ಕರ ಇಂಥವರಿಗೂ ಸಹ ಅಹಂಕಾರ ಬಂದೀತು ಅಂತ ತಿಳಿದಂಥ ಜಗನ್ಮಾತೆ ಅವರ ಅಹಂಕಾರವನ್ನು ಕುಡಿವಿ ಹಾಕೋದಕ್ಕೋಸ್ಕರ ವಿಪ್ರಾನ್ ರೂಪಯತಿ, ಅಂದರೆ ಪೂರ್ವರೂಪವತಃ ಕರೋತಿ, ಅವನನ್ನು ಹಿಂದಿನ ಒಮ್ಮೆ ಸ್ಮರಣೆ ಬರುವ ಹಾಗೆ ಮಾಡ್ತಾಳೆ. ತಪ್ಪು ತಿಳ್ಕೊಳ್ಬೇಡಿ, ಸತ್ಯವಾದ ಮಾತು. ತುಂಬ ಜನರಿಗೆ ಅಧ್ಯಯನ ಮಾಡಿ ಆದಮೇಲೆ ಎಲ್ಲಿಲ್ಲ ದುರಹಂಕಾರ ಬಂದುಬಿಡ್ತದೆಯಲ್ಲ. ನಾನು ಇವತ್ತು ವಿದ್ಯಾವಂತನಾಗಿದ್ದಿದ್ದರೆ ಅದು ಯಾರಿಂದಾಗಿ ಕೇಳಿದರೆ ಆ ತಾಯಿಯಿಂದಾಗಿ ಎನ್ನುವಂಥ ವಿನಯ ಭಾವನೆ ಬಂದಾಗ ಮಾತ್ರ ಓದಿದ ವಿದ್ಯೆ ಸಾರ್ಥಕ ಎನ್ನುವಂತಹ ವಿವರಣೆ, ಅಂದರೆ ಅರ್ಥವನ್ನು ಈ ವಿವರಣೆ ನಮಗೆ ತಿಳಿಸಿಕೊಡ್ತದೆ. ಹೀಗೆ ಆ ವಿಪ್ರನ್ನ ಸ್ವರೂಪದ ಅರಿವನ್ನು ಕೊಟ್ಟು ಅನುಗ್ರಹಿಸ್ತಾಳೆ, ಅಂದರೆ ತೃಪ್ತಿಪಡಿಸ್ತಾಳೆ. ಆಕೆಯ ಮಂತ್ರ ಜಪಗಳಿಂದ
ವಿಪ್ರರನ್ನು ತೃಪ್ತರನ್ನಾಗಿ ಮಾಡಿಸ್ತಾಳೆ. ಆದ್ದರಿಂದ ಅವಳು ವಿಪ್ರರೂಪ ಅಂತ ಅನಿಸಿಕೊಂಡಿದ್ದಾಳೆ. ಹಾಗಿದ್ದರೆ ನಿಜವಾದಂತಹ ವಿಪ್ರ ಜ್ಞಾನಿ ಅವನು ಹೇಗೆ ಇರ್ತಾನೆ ಅನ್ನೋದೊಂದು ಪ್ರಶ್ನೆ. ಈಗಾಗಲೇ ಸಮಯ ಆಗಿದೆ. ಅವನು ಹೇಗಿರ್ತಾನೆ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.